ಅಂದ ಅಂತ ನಾವು ಖುಷಿ ಪಟ್ಟು ಸನ್ಯಾಸ ನಾವು ಏನೋ ಅಂತಂದ್ರೆ ನಾವು ಖುಷಿ ಪಟ್ಟು ಅದೇ ಒಂದು ಗಣಕ ಬಂದು ಯಾಕೆ ಹೋಗ್ತಾನೆ ಅಂತಂದ್ರೆ ಅವರ ಚೆನ್ನಾಗಿದೆ ನನ್ನ ಮಗನ ಅಂತ ಹೇಳಿ ನಮ್ಮ ಪೈನ ಜಗಾಟಗಳು ನನಗೇನು 4 ಮಕ್ಕಳಾಗದವಲ್ಲ ಆ ನಿನ್ನಲ್ಲಿರುವಂತಹ ಮಕ್ಕಳಿಗೆ ಮಾತ್ರ ನಿನ್ನ ಮಗನೇ ಅನ್ನು ನಿಮ್ಮ ಮಗನೇ ಅನ್ಬೇಡ ಮತ್ತೆ ನೀನು ಕಟ್ಕೊಂಡು ಹೆಂಡತಿಗೆ ಮಾತ್ರ ನೀನು ಏನಾದ್ರು ಅದು ಇನ್ನೊಬ್ಬ ಹೆಣ್ಮಕ್ಳಿಗೆ ಏನಾದ್ರೆ ಅಂದ್ರೆ ನೋವು ಅಂದಿದ್ದು ಬಂಧನ ಆಗುವುದಕ್ಕಿಂತ ಮೊದಲು ಮೈಸಾಲ ಇದ್ದೀನಿ ಮುಂದೆ ಮದುವೆ ಬಂಧನಕ್ಕೆ ಒಳಗಾಗಲಿ ನಿನಗೇನು ಸಿಕ್ಕದ ಅಷ್ಟರ ನಾವು ಸಂತೋಷದಿಂದ ಸಿಕ್ಕದಲ್ಲಿ ಸಂತೋಷದಿಂದ ಆನಂದದಿಂದ ಇದ್ದು ನಾವು ಜೀವನ ಮಾಡಬೇಕು ಅಂತ ಹೇಳಿದ್ರು ಒಂದು 10-4-24 ಪಾಠದಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಅದರಲ್ಲಿ ಕಳ್ಳನ ಸಂಘ ಗೊತ್ತಿದ್ದು ಕಳ್ಳನ ಸಂಘ ಮಾಡುವುದು ಅಂದರೆ ಒಂದು ಪಾಯಿಂಟ್. ಎರಡನೇದು ಅಂಧಮುಕ್ತ ಮಣಿಪಾಲನಂತೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪಾಠದಲ್ಲಿ ಅವರು ಶೂರವನ್ನಿಯರು ಭವಿಷ್ಯನ ಭೋಗದಂತೆ ಅಂತ ಹೇಳ್ತಾರೆ. ದೃಷ್ಟಾಂತವನ್ನು ಕೊಟ್ಟು ಅದು ಮುಂದಿನ ಪಾಠದಲ್ಲಿ ಈ ಪಾಠದಲ್ಲಿ 14-24 ಪಾಠದಲ್ಲಿ ಇಷ್ಟು ವಿಷಯಗಳನ್ನ ಕೊಟ್ಟರು ನಮ್ಮೆಲ್ಲರಿಗೆ ಬೋಧನ ಮಾಡಿದರು. ಈ 4 ನುಡಿಗಳನ್ನ ನಮ್ಮೆಲ್ಲರ ಪಾದಗಳಲ್ಲಿ ನನ್ನ ನುಡಿಗಳಿಗೆ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶುದ್ಧ ಬ್ರಹ್ಮಚ ಸದ್ಗುರುವಾದ ಶ್ರೀ ಕಲ್ಯಾಣ ಗುರುಗಳು ದಿನಾಂಕ 10-4-24 ಸದ್ಗುರುಗಳು ನಮಗೆ ಬೋಧಿಸಿದ ಬೋಧನೆಯ ವಿಷಯಗಳನ್ನ ಮತ್ತೆ ಪುನಃ ನಮಗೆ ಸ್ಮರಣೆಗೆ ತಂದುಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮತ್ತೆ ಯಾರಾದ್ರೂ ಕಾರ್ಯಕ್ರಮ ನಡೆಸಿಕೊಡ್ತೀವಿ. ಹೌದ್ರಿ ವಸ್ತು ನಿರ್ದೇಶನ ರೂಪಮಂಗಲವನ್ನ ಸದ್ಗುರು ಶ್ರೀ ಈಶ್ವರ ಜಗದೇವ ಅವರು ಹಾಕಿಕೊಡಬೇಕಾಗಿ ಹೇಳ್ಕೊಡ್ತಾರೆ.
नाम रूप आधार मति न लख ತರಂಗ 4 147ನೇ ವಿಷಯಾಂಕ ಲೋಹ 50. ಈ ವಿಷಯಾಂಕದ ಶೀರ್ಷಿಕೆ ಏನಿದೆ ಅಂದ್ರೆ ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು ಅಂತ. ಅಪಾರವಾದ ಮಿಥ್ಯಾ ಜಗತ್ತಿನ ಅಲ್ಲಿ ಇರೋದು ಒಂದೇ ಒಂದು ವಸ್ತು ಏನದ, ಅಲ್ಲೇನು ಇಲ್ಲೇನು ಎಲ್ಲಿಲ್ಲದೇನು ಒಂದೇ ಒಂದು ವಸ್ತು ಅದ. ಯಾವುದು ಆ ವಸ್ತು? ಸಾಕ್ಷಿ ಚೇತನ. ಯಾಕೆ ಅನಿಸ್ಕೊಂಡದ ಅಂದ್ರೆ ಅದು 3 ಒಳ ಶರೀರದೊಳಗ ಈ ಒಂದು ಅಂತಃಕರಣ ಉಪಾಧಿಯ ಕಾರಣ ಏನಾಗ್ಯದದು ಸಾಕ್ಷಿ ಚೇತನ ಅನಿಸ್ಕೊಂಡದ. ಘಟ ಉಪಾಧಿಯ ಕಾರಣ
ಘಟಾಕಾಶ ಅನ್ನಿಸ್ಕೊಂಡದ್ದು. ಘಟದೊಳಗಿರುವ ಆಕಾಶ ಘಟದ ಗಾತ್ರಕ್ಕೆ ಸೀಮಿತವಾಗಿಲ್ಲ, ಅದು ಮಹಾಕಾಶ, ಜಗದಗಲ ಮುಗಿಲಗಲ ತುಂಬಿ ತೋರ್ತದ. ಅದೇ ರೀತಿ ಈ ಸಾಕ್ಷಿ ಚೇತನ ಕೂಡ ಈ 3.5 ಮೊಳದ ಶರೀರವಾಗಿರುವಂತ ಸಾಕ್ಷಿ ಚೇತನ, ಅದು ಹೊರಗೇನದ ಮಹಾಚೇತನ ಬ್ರಹ್ಮಚೇತನನೇ ಅದ. ಶುದ್ಧ ಬ್ರಹ್ಮಚೇತನನೇ ನಿಮ್ಮೊಳಗ ಸಾಕ್ಷಿ ಚೇತನವಾಗಿ ಬಂದು ಆ ಸಾಕ್ಷಿ ಚೇತನ ಏನಾಗ್ಯದ ಸಣ್ಣದು ಕಾಣ್ಲಕತ್ತದ ನಿಮಗ. ಆ ಸಾಕ್ಷಿ ಚೇತನ ಬ್ರಹ್ಮಾಂಡ ತುಂಬದ, ಅದು ಇಲ್ಲ ಜಾಗನೇ ಇಲ್ಲ. ಜಾಗದಾಗಲ್ಲ, ಮುಗಿಲಾಗಲ್ಲ, ನಿಗೆಯಾಗಲ್ಲ, ಯಾವ ರೀತಿ ಶಬ್ದಗಳು ಬಳಸ್ಯಾರ ಅದೇ ರೀತಿ ಅಂತದೇ ಅದೇ ನಿಮ್ಮೊಳಗೆ ಬಂದು ಸಾಕ್ಷಿ ಚೇತನ ಆಗ್ಯದ. ಹೀಗಾಗಿ ಅದೇ ನಿಮ್ಮ ನಿಜವಾದ ಸ್ವರೂಪ, ಅದೇ ನಿಮ್ಮ ನಿಜವಾದ ಮೂಲ ಸ್ವರೂಪ. ಇರುವುದು ಒಂದೇ ಒಂದು ಬ್ರಹ್ಮಚೇತನ. ಆ ಬ್ರಹ್ಮಚೇತನ ಪಿಂಡಾಂಡದೊಳಗ ಸಾಕ್ಷಿ ಚೇತನ ಅನಿಸ್ಕೊಂಡದ, ಹೊರಗ ಬ್ರಹ್ಮಚೇತನ ಅನಿಸ್ಕೊಂಡದ. ಹೀಗಾಗಿ ಇಲ್ಲಿ ಏನಾಗ್ಯದ, ನಿಮ್ಮ ಸ್ವರೂಪ ನೀವೇ ಸಾಕ್ಷಿ ಇದ್ದು ಆ ಒಂದು ಅಧಿಷ್ಠಾನ ಅಂತ ಯಾವುದು ಅಂತ ಕೇಳಿದ್ರೆ, ಅಧಿಷ್ಠಾನ ಅಂದ್ರೆ ಏನಾಗ್ಯದ ಅಂತಂದ್ರೆ ಈ ಸಾಕ್ಷಿ ಚೇತನ ಅಪಾರವಾದ ನಿತ್ಯ ಜಗತ್ತನ್ನ ತೋರಿಸ್ಬೇಕಾದ್ರ ಅಲ್ಲಿ ಯಾವುದಕ್ಕೆ ಕಾರಣ ಆಗ್ಯದ? ಈಗ ಬ್ರಹ್ಮ ಇದ್ದ ಬ್ರಹ್ಮ ಹೋಗಿ ಇಲ್ಲದ ಜಗತ್ತು ತೋರ್ಲಕತ್ತದಲ್ಲ, ಈ ಇಲ್ಲದ ಜಗತ್ತು ತೋರದಕ್ಕೆ ಕಾರಣ ಯಾವುದು ಅಂತಂದ್ರ ನಮ್ಮ ಅಂತಃಕರಣ ವೃತ್ತಿ, ಅವಿದ್ಯಾ ವೃತ್ತಿಗಳು, ನಮ್ಮ ಬುದ್ಧಿಗೆ ತೋರ್ಲಕತ್ತದಿದು. ಬ್ರಹ್ಮ ಇದ್ದದ್ದು ತೋರ್ತಾ ಇರೋದು ಜಗತ್ತು. ಇರುವಿಕೆಯಲ್ಲಿ ಬ್ರಹ್ಮ, ತೋರುವಿಕೆಯಲ್ಲಿ ಜಗತ್ತು. ಈ ಜಗತ್ತ ತೋರ್ಬೇಕು ಅಂದ್ರ ಬ್ರಹ್ಮನಾಗಿ ತೋರೋದ್ ಬಿಟ್ಟು ಜಗತ್ ಯಾಕೆ ತೋರ್ಲಕತ್ತು ಅಂದ್ರ ಅಂತಃಕರಣ ವೃತ್ತಿ ಮತ್ತು ಅವಿದ್ಯಾ ವೃತ್ತಿಗಳು ಇವೆಲ್ಲ ನಿಮ್ ಬುದ್ಧಿ ಒಳಗೆ ಅದಾವ, ನಿಮ್ ಒಳಗೆ ಅದಾವ. ಇವುಗಳಿಗೆ ಆಶ್ರಯ ಕೊಟ್ಟದ್ದು ಯಾವುದು? ಇವುಗಳಿಗೆ ಆಶ್ರಯ ಕೊಟ್ಟದ್ದು ಎದರ ಆಶ್ರಯದಾಗದವು? ಅವಿದ್ಯಾ ವೃತ್ತಿ, ಅಂತಃಕರಣ ಬುದ್ಧಿ, ಸಾಕ್ಷಿ ಆಶ್ರಯದಾಗದವು. ಸಾಕ್ಷಿ ಆಶ್ರಯದಾಗದವ. ಮತ್ತೇನದವ ಅಲ್ಲಿ? ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ, ಚಿದಾಭಾಸ, ಏನೆಲ್ಲ ಅದಾವ. ಮತ್ತ ಅವುಗಳಿಂದ ಉಂಟಾಗುವ ಅನುಭವಗಳು, ಜ್ಞಾನಗಳು. ಅವು ಬೆಳಕಿದ್ದಾಗ ಒಂದು ರೀತಿ ಜ್ಞಾನ, ಬೆಳಕಿಲ್ಲದಾಗ ಇನ್ನೊಂದು ರೀತಿ ಜ್ಞಾನ. ಬೆಳಕಿದ್ದಾಗ ಜ್ಞಾನ ಆಗೋದಕ್ಕ ವ್ಯಾವಹಾರಿಕ ಜಗತ್ತಿನ ಜ್ಞಾನ, ಬೆಳಕಿಲ್ಲದಾಗ ಪ್ರಾತಿಭಾಷಿಕವಾದಂತ ಭ್ರಮೆ, ಭ್ರಾಂತಿ, ಅಜ್ಞಾನ, ಮಿಥ್ಯ ಅಂತಂತೀರಿ. ಈಗ ಏನಾಯ್ತು, ಇದಕ್ಕೆ ಅಧಿಷ್ಠಾನ ಅಂತ ಯಾಕಂತೀರಿ ಅಂತಂದ್ರೆ ಈ ಅಂತಃಕರಣ, ಅವಿದ್ಯೆ, ಚಿದಾಭಾಸ, ಅಲ್ಲಿ ಅವುಗಳಿಂದ ಉಂಟಾಗ ಜ್ಞಾನ ಇದೆಲ್ಲ ಮಿಥ್ಯವಾಗಿರುವುದರಿಂದ ಇವು ಇರಬಹುದು, ಇಲ್ಲದೆ ಇರಬಹುದು. ಇವು ಒಂದು ಕಾಲಕ್ಕ ಏನಾಗ್ತವ, ಬಾಧೆಗೊಳ್ತವ, ಇಲ್ಲದಂಗ ಆಗ್ತವ. ಆದ್ರೆ ಇವೆಲ್ಲ ಹೋದ್ರೂ ಕೂಡ, ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲ ಹೋದ್ರೂ ಕೂಡ ಬಾಧೆಗೊಳ್ಳದಂತ ಒಂದು ವಸ್ತು ಯಾವುದಂದ್ರ ಅದೇ ನಮ್ಮ ಸಾಕ್ಷಿ ಚೇತನ. ಹೀಗಾಗಿ ಸಾಕ್ಷಿ ಚೇತನ ಅಧಿಷ್ಠಾನ, ಅಬಾಧಿತವಾದಂತ ಚೇತನ. ಬಾಧೆಗೊಳ್ಳುವಂತ ಪದಾರ್ಥಗಳೆಲ್ಲ ಬಾಧೆಗೊಂಡ ಮೇಲೂ ಅವನಿಗೆ ಉಳಿಯುವುದು ಯಾವುದು? ಅದೇ ಅಧಿಷ್ಠಾನ. ಅದು ಏನಾಗ್ಯದ, ಇವೆಲ್ಲದನ್ನು ಆಧಾರ ಆಗ್ಯದ. ಅಂತಃಕರಣಕ್ಕಾಧಾರ ಆಗ್ಯದ. ಅಂತಃಕರಣಕ್ಕಾಧಾರ ಆಗಿ ಅಂತಃಕರಣ ವೃತ್ತಿಗೂ ಆಧಾರ ಆಗ್ಯದ, ಮತ್ತೆ ಅವಿದ್ಯೆಗೂ ಆಧಾರ ಆಗ್ಯದ, ಅವಿದ್ಯಾ ವೃತ್ತಿಗೂ ಆಧಾರ ಆಗ್ಯದ. ದೇಹಾಭಿಮಾನಿಯಾದ ಕಾರಣ ಆ ಚಿದಾಭಾಸನಿಗೂ ಆಧಾರ ಆಗ್ಯದ. ಮತ್ತ ಅದರಿಂದ ಉಂಟಾಗುವ ವ್ಯಾವಹಾರಿಕ ಜ್ಞಾನ ಮತ್ತು ಪ್ರಾತಿಭಾಷಿಕ ಭ್ರಮೆಗಳಿಗೂ ಆಧಾರ ಆಗ್ಯದ. ಈ ರೀತಿ ಆಧಾರವಾಗಿರುವಂತದ್ದು
ನಮ್ಗೆ ಏನ್ ಹೇಳ್ತಾರ, ಸಾಕ್ಷಿಯ ಬಾಣ ಆಯ್ತು ಅಂತಂದ್ರೆ ನಮ್ಮ ಸಾಧನೆಯ ಅತ್ಯಂತ ಉನ್ನತ ಮಟ್ಟದಲ್ಲಿ ಹೋಗಿ ನಿಂತೀವಿ ಅಂತ ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ಏನೇನದವ, ಅಂತಃಕರಣ ಉಪಯುತ ಚೇತನ ಅಂತ ಒಂದು, ಅದೇನದ ಸ್ವಂತ ತನ್ನ ಮೇಲೆ ತಾನು ಅಲಂಬ ಅಂತಾರದಕ್ಕ. ಅದು ಯಾವ್ದ್ರ ಮೇಲೆ ಅವಲಂಬಿಸಿಲ್ಲದು, ಸ್ವಾವಲಂಬಿ ಅದದು. ಅಂತಃಕರಣ ಉಪಯುತ ಚೇತನ ಸಾಕ್ಷಿ ಚೇತನ. ಆಮೇಲೆ ಏನದ, ಒಂದು ಅಂತಃಕರಣ ಅದ, ಅಂತಃಕರಣ ವೃತ್ತಿ ಅದ. ಮತ್ತೇನಾಗ್ತದ, ಬೆಳಕಿದ್ದಾಗ ರಜ್ಜುವಿನ ಜ್ಞಾನ, ಬೆಳಕಿಲ್ಲದಾಗ ಸರ್ಪದ ಜ್ಞಾನ, ಮತ್ತೆ ಬೆಳಕಿದ್ದಾಗ ರಜ್ಜುವಿನ ರೂಪ, ಬೆಳಕಿಲ್ಲದಾಗ ಸರ್ಪದ ರೂಪ, ಏನೆಲ್ಲ ತಾಳಿದಂಥದ್ದು ಯಾವುದು, ನಮ್ಮ ಸಾಕ್ಷಿ. ಇದನ್ನ ತಿಳ್ಕೋಬೇಕು ನೀವೀಗ. ಅದಕ್ಕೆ ಬೆಳಕು, ಅರಿವು, ಎಚ್ಚರ ಇದ್ದಾಗ ನಿಮಗ ಏನು ಜ್ಞಾನ ಆಗ್ತದ, ಅದಕ್ಕೆ ಎಂತ ಭಾಷ್ಯ ಅಂತಾರ, ಅದಕ್ಕೆ ಬೆಳಕು, ಅರಿವು, ಎಚ್ಚರ ಇದ್ದಾಗ ಪ್ರಮಾತ ಭಾಷ್ಯ. ಪ್ರಮಾತ ಭಾಷ್ಯ. ಆ ಪ್ರಮಾತ ಭಾಷ್ಯ ಅಂತಂದ್ರ ನಿಮ್ಮ ಅಂತಃಕರಣ ವೃತ್ತಿಯ ಮೂಲಕ ಈ ಜಗತ್ತನ್ನ ತಿಳಿದುಕೊಳ್ಳುವಂತಹ ವಿಧಾನಕ್ಕ ಪ್ರಮಾತ ಭಾಷ್ಯ ಅಂತಾರೆ. ಅದೇನದ, ಸಾಕ್ಷಿ ಆಶ್ರಯದಲ್ಲಿ. ಈಗ ನಾವು ಅಧಿಷ್ಠಾನ, ಆಶ್ರಯ ಅನ್ನೋ ಶಬ್ದ ಬಳಸ್ಕೊಂಡು ಹೋಗ್ಬೇಕೀಗ. ಅಲ್ಲಿ ಕೇಳಿದ್ದದೇ ಕೇಳಾರ, ಅಧಿಷ್ಠಾನ ಯಾವುದು, ಆಶ್ರಯ ಯಾವುದು. ಅಧಿಷ್ಠಾನ ಅಂತಂದ್ರ ಬಾಧೆಗೊಳ್ಳದಂತ ವಸ್ತು, ಏನೆಲ್ಲ ಮಿಥ್ಯಾವ ಅಪಾರ ಜಗತ್ತು ಇರಬಹುದು, ಇಲ್ಲದೆ ಇರಬಹುದು, ತೋರಬಹುದು, ತೋರದೆ ಇರಬಹುದು, ಅದೆಲ್ಲ ಮಿಥ್ಯ ವಸ್ತು. ಅದು ತೋರಿದ್ರೆಷ್ಟು, ಬಿಟ್ರೆಷ್ಟು, ಇದ್ರೆಷ್ಟು, ಹೋದ್ರೆಷ್ಟು, ಇವೆಲ್ಲ ಹೋದ್ಮೇಲೂ ಸಹಿತ ಕೊನೆಗೆ ಉಳಿಯದ ಯಾವ್ದಲ್ಲ, ಅದೇ ಅಧಿಷ್ಠಾನ ವಸ್ತು, ಅದೇ ಶುದ್ಧ ಬ್ರಹ್ಮ, ಅದೇ ಸಾಕ್ಷಿ ಚೇತನ, ಅದೇ ಅಂತಃಕರಣ ಉಪಯುತ ಚೇತನ. ಅದಕ್ಕೆ ಈ ಪ್ರಮಾತ ಭಾಷ್ಯದೊಳಗ ಏನಾಗ್ತದಪ್ಪ, ಸಾಕ್ಷಿಯ ಆಶ್ರಯದಲ್ಲಿನ ಅಂತಃಕರಣ ವೃತ್ತಿ ಏನ್ ಮಾಡ್ತದ, ಪ್ರಮಾತ. ಅಂತಃಕರಣ ಅಂದ್ರೆ ಪ್ರಮಾತ, ತಿಳ್ಕೊಳ್ಳೋದು. ಪ್ರಮಾತ ಅಂದ್ರೆ ತಿಳ್ಕೊಳ್ಳೋದು. ಏನ್ ತಿಳ್ಕೊತದ, ಪ್ರಮಾಣ ಅಂದ್ರೆ ಇಂದ್ರಿಯ ದ್ವಾರ ಆ ವೃತ್ತಿ ಏನ್ ಮಾಡ್ತದ, ರಜ್ಜು ದೇಶಕ್ಕೆ ಹೋಗ್ತದ, ಹೊರಗೋಗ್ತದ. ಇಂದ್ರಿಯಗಳ ಮೂಲಕ ಹೊರಗೋಗಿ ಏನ್ ಮಾಡ್ತದ, ರಜ್ಜುವಿನ ಸಮಾನ ಆಕಾರ ತಾಳ್ತದ, ಅಂದ್ರೆ ಆವರಣ ಭಂಗ ಮಾಡ್ತದ. ರಜ್ಜುವಿನ ಆವರಣ ಭಂಗ ಮಾಡ್ತದೆ. ರಜ್ಜು ಅಂತಂದ್ರೆ ಏನು ಬರೇ ಒಂದು ಹಗ್ಗ ಅಂತ ತಿಳ್ಕೋಬಾರ್ದು. ಈ ಜಗತ್ತಿನೊಳಗೆ ಎಷ್ಟು ವಸ್ತುಗಳದವ, ಘಟಪಟಾದಿಗಳು, ಎಲ್ಲಾ ವಸ್ತುಗಳ ರೆಪ್ರೆಸೆಂಟೇಟಿವ್, ಪ್ರತಿನಿಧಿ ಇದ್ದಂಗದು. ಆ ರಜ್ಜುವಿನ ಜಾಗದಾಗ ಯಾವ ವಸ್ತುವನ್ನಾದ್ರೂ ನೀವು ಇಟ್ಟು ಈ ಜ್ಞಾನವನ್ನ ಏನ್ ಮಾಡ್ಬೇಕು, ವಿಕಾಸ ಮಾಡ್ಕೋಬೇಕು. ಅದಕ್ಕೆ ರಜ್ಜುವಿನ ಸಮಾನ ಆಕಾರ ತಾಳುತ್ತದೆ ಅಂದ್ರೆ ಆವರಣ ಭಂಗ ಮಾಡುತ್ತದೆ. ಯಾವಾಗ, ಬೆಳಕಿದ್ದಾಗ, ಅರಿವಿದ್ದಾಗ, ಎಚ್ಚರಿದ್ದಾಗ. ಮುಂದೇನಾಗ್ತದ, ಆವರಣ ಭಂಗ ಮಾಡಿದ ಮೇಲೆ ಅಂತಃಕರಣ ಉಪಯುತ ಚೇತನ, ವೃತ್ತಿ ಉಪಯುತ ಚೇತನ, ರಜ್ಜು ಉಪಯುತ ಚೇತನ, ಇವು ಮೂರು ತ್ರಿವೇಣಿ ಸಂಗಮ ಆಗಿ ಒಂದೇ ಚೇತನ ಆಗ್ತಾವ. ಅಂತಃಕರಣದೊಳಗಿರುವಂತ ಸಾಕ್ಷಿ ಚೇತನ ಅದು ಹೊರಗೆ ಬಂದು ವೃತ್ತಿ ಅನಿಸ್ಕೊಂಡು, ಆ ವೃತ್ತಿ ಒಳಗೂ ಚೇತನ ಆದಲ್ಲ, ಅದು ವೃತ್ತಿ ಉಪಯುತ ಚೇತನ. ಮತ್ತು ಹೊರಗೆ ಏನು ವಸ್ತು ಅದು, ರಜ್ಜು ಇರ್ಬೋದು, ಘಟ ಇರ್ಬೋದು, ಪಟ ಇರ್ಬೋದು, ಮತ್ತೇನೇ ಇರ್ಬೋದು, ಅದರೊಳಗಿರುವ ಉಪಯುತ ಚೇತನ ಮೂರೂ ತ್ರಿವೇಣಿ ಸಂಗಮ ಆಗಿ ಏನಾಗ್ತದಲ್ಲಿ, ಅದಕ್ಕೆ ಮೂರೂ ತ್ರಿವೇಣಿ ಸಂಗಮ ಆಗೋದಕ್ಕೆ ಏನಂತ, ಸಾಕ್ಷಿಯ ಭಾನವಾಗುತ್ತದೆ. ಸಾಕ್ಷಿಯ ಬಾಣ ಆಗುತ್ತದೆ. ಸಾಕ್ಷಿಯ ಬಾಣ ಆಗಿದ್ದು ನಿಮಗ ತಿಳಿದಿರಬಹುದು, ತಿಳಿಯದೇ ಇರಬಹುದು, ಅದು ಒಂದು ಆಗ್ತದ. ನಿಮಗೆ ತಿಳಿಲಿಲ್ಲ ಅಂತಂದ್ರೂ ಸಾಕ್ಷಿಯ ಬಾಣ ಆಗ್ತದ, ನಿಮಗೆ ತಿಳಿದಂದ್ರೂ ಸಾಕ್ಷಿಯ ಬಾಣ ಆಗ್ತದ. ಸಾಕ್ಷಿಯ ಬಾಣ ಆದ ಕಾರಣಕ್ಕೆ
ಏನಾಗ್ತದ, ಚಿದಾಭಾಸನಿಗೆ ಇದು ರಜ್ಜು ಅಂತ ಗುರುತಿಸುವಂತ ಶಕ್ತಿ ಬರ್ತದೆ, ಸಾಧ್ಯ ಆಗ್ತದೆ. ಇದು ರಜ್ಜು ಅಂತ ಗುರುತಿಸ್ಲಿಕ್ಕೆ ಸಂಭವ ಆಗ್ತದ. ಇದಕ್ಕೇನಂತಾರ, ವಿಷಯ ಜ್ಞಾನ. ವಿಷಯ ಜ್ಞಾನ ಆಗಬೇಕಾದ್ರೆ ಅದಕ್ಕಿಂತ ಮೊದಲು ಸಾಕ್ಷ್ಯ ಭಾನ ಆಗಿರ್ತದ. ಎಲ್ಲ ಓಟು ಹೇಳಿದ್ದು ಬಿಟ್ಟು ಬಿಡ್ರಿ. ಈಗ ಎರಡೇ ತಿಳ್ಕೊಳ್ರಿ. ಇದು ರಜ್ಜು ಇದೆ, ಇದು ಘಟ ಇದೆ, ಇದು ಪಟ ಇದೆ, ಮತ್ತಿನ್ನೇನೋ ಇದೆ, ಮಣ್ಣು ಸುಡುಗಾಡು ಎಲ್ಲ ಇದೆ. ಅದೆಲ್ಲ ಓಟು ಇದ್ದದ್ದು ಆದ ಅಂತೇಳಿ ನಿಮ್ಮ ಚಿದಾಭಾಸನಿಗೆ ಜ್ಞಾನ ಆಗ್ತದಲ್ಲ, ಇದಕ್ಕೇನಂತಾರ, ವಿಷಯ ಜ್ಞಾನ. ಎಂತ ವಿಷಯ? ವ್ಯಾವಹಾರಿಕ ಜಗತ್ತಿನ ವಸ್ತುಗಳು, ಬೇರೆ 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 ನಾಮರೂಪಾದಿಗಳಿಂದ ಗುರುತಿಸ್ತಿರಲ್ಲ, ನಿಮ್ಮ ಶರೀರಗಳನ್ನು ಹಿಡ್ಕೊಂಡು 84 ಲಕ್ಷ ಜೀವರಾಶಿಗಳ ಶರೀರಗಳನ್ನು ಹಿಡ್ಕೊಂಡು ಪಂಚಭೂತಾತ್ಮಕ ಪ್ರಪಂಚದ ವಸ್ತುಗಳನ್ನೆಲ್ಲ ನಾಮರೂಪಗಳಿಂದ ಏನ್ ಗುರುತಿಸ್ತೀರಿ ಅವೆಲ್ಲ ಓದು ಏನದವ ವಿಷಯ ಜ್ಞಾನ. ಈ ವಿಷಯ ಜ್ಞಾನ ನಮಗಾಗಬೇಕಾದ್ರೆ ಅದಕ್ಕಿಂತ ಮೊದಲು ಏನಾಗ್ತದ, ಸಾಕ್ಷ್ಯ ಭಾನ ಆಗಿರ್ತದ. ಸಾಕ್ಷ್ಯ ಭಾನ ಅಂತಂದ್ರೇನು, ನಮ್ಮ ಅಂತಃಕರಣದೊಳಗಿರುವಂತಹ ಸಾಕ್ಷಿ ಅಂದ್ರೆ ಅಂತಃಕರಣ ಉಪಹಿತ ಚೇತನ. ಅಂತಃಕರಣ ಉಪಹಿತ ಚೇತನ ಆದ ಅಂತೇಳಿ ಅಲ್ಲಿ ಅಂತಃಕರಣ ಅದ. ಮತ್ತೆ ಅಂತಃಕರಣ ಉಪಹಿತ ಚೇತನೇ ಇರ್ಲಿಲ್ಲ ಅಂದ್ರೆ ಅಂತಃಕರಣ ಹೆಂಗಿರ್ತದೆ? ಅದು ಆದಂತ ಇದು ಅದ. ಏನ್ ಅಂತಃಕರಣ ಅದ ಅಂತ ಹೇಳಿಕೆ ಉಪಹಿತ ಚೇತನ ಅದೋ, ಏನು ಉಪಹಿತ ಚೇತನ ಆದಂತ ಅಂತಃಕರಣ ಅದ ರೀ? ಸಾಕ್ಷಿ ಆದಂತ ಹೇಳಿ ಅಂತಃಕರಣ ಆದ. ಅದಕ್ಕೆ ಅಂತಃಕರಣಕ್ಕೆ ಆಧಾರ ಉಪಹಿತ ಚೇತನ. ಉಪಹಿತ ಚೇತನಕ್ಕೆ ಆಧಾರ ಅಂತಃಕರಣ ಅಲ್ಲ. ಆಕಾಶಕ್ಕ ಘಟ ಆಧಾರ ಅಲ್ಲ, ಆ ಘಟಕ್ಕ ಆಕಾಶ ಆಧಾರ. ಆಕಾಶದಾಗೆ ಅವಕಾಶ ತಗೊಂಡದ ಇಲ್ರಿ ಘಟ. ಹಂಗ ಇಲ್ಲೇನದ, ಸಾಕ್ಷಿ ಚೇತನ ಏನಾಗ್ತದ, ಅದು ಹೊರಗೆ ಬಂದದ ಇಂದ್ರಿಯ ದ್ವಾರ. ಹೊರಗೆ ಬಂದು ಏನಾಗ್ಯದ, ವೃತ್ತಿ ಉಪಹಿತ ಚೇತನ ಅನ್ನಿಸ್ಕೊಂಡದ. ಅಂತಃಕರಣನೇ ವೃತ್ತಿ ಹೊರಗೆ ಬಂದದ. ಅಂತಃಕರಣನೇ ವೃತ್ತಿ ರೂಪ ತಾಳೆ ಹೊರಗೆ ಬಂದಾಗ ಅದರ ಜೊತೆಗೆ ಸಾಕ್ಷಿ ಚೇತನನು ಬಂದು ಏನಾಗ್ಯದ, ಸಾಕ್ಷಿ ಚೇತನ ವೃತ್ತಿ ಉಪಹಿತ ಚೇತನ ಅನ್ನಿಸ್ಕೊಂಡದ. ಮತ್ತ ಅದೇ ಸಾಕ್ಷಿ ಚೇತನ ಏನಾಗ್ಯದ, ಹೊರಗಿರುವ ವಿಷಯದಲ್ಲಿ ಸಹಿತ ಏನಾಗ್ಯದ, ವಿಷಯ ಉಪಹಿತ ಚೇತನ, ರಜ್ಜು ಉಪಹಿತ ಚೇತನ ಅಥವಾ ವಸ್ತು ಉಪಹಿತ ಚೇತನ ಆಗಿ ಕುಂತದ. ಒಂದೇ ಚೇತನ 3 ಭಾಗ ಆಗಿ ಕುಂತಿತ್ತು, ಸಪರೇಟ್ ಸಪರೇಟ್ ಆಗಿತ್ತು. ಈ ಜಗತ್ತಿನ ಮಿಥ್ಯಾ ಜಗತ್ತಿನೊಳಗ ಅದು ಏನಾಗ್ತದ, ಯಾವಾಗ ನಿಮ್ಮ ವೃತ್ತಿ ಹೋಗಿ ಅಲ್ಲಿ ಆವರಣ ಬಂದ್ ಮಾಡ್ತದ ಆವಾಗ ಆ 3 ಚೇತನಗಳು, ವೃತ್ತಿ ಉಪಹಿತ ಚೇತನ, ವಸ್ತು ಉಪಹಿತ ಚೇತನ ಮತ್ತೆ ಸಾಕ್ಷಿ ಚೇತನ ಎಲ್ಲಾನು 3 ತ್ರಿವೇಣಿ ಸಂಗಮ ಆಗಿ ಒಂದೇ ಒಂದು ಚೇತನ ಆಗ್ತದ. ಹೀಗಾಗಿ ಏನಾಯ್ತು, ಆ ರಜ್ಜುವಿಗೂ ಅಧಿಷ್ಠಾನ ಯಾವ್ದಾಯ್ತು, ಸಾಕ್ಷಿನೇ. ರಜ್ಜುವಿನ ಜ್ಞಾನಕ್ಕ ಆಧಾರ ಸಾಕ್ಷಿನೇ, ಅಧಿಷ್ಠಾನ ರಜ್ಜುವಿಗೂ ಸಾಕ್ಷಿನೇ ಆಧಾರ, ಮತ್ತೆ ರಜ್ಜುವಿನ ಜ್ಞಾನಕ್ಕೂ ಸಾಕ್ಷಿನೇ ಆಧಾರ. ಯಾಕಂದ್ರೆ ಆ ಒಂದು ರಜ್ಜುವಿನ ಜ್ಞಾನ ಮತ್ತೆ ರಜ್ಜು ಇವು ಆಗಬೇಕಾದ್ರೆ ಅಲ್ಲಿ ಅಂತಃಕರಣ ವೃತ್ತಿ ಕೆಲಸ ಮಾಡ್ಲಕ್ಕತ್ತದಲ್ಲ, ಆ ವೃತ್ತಿಗೆ ಆಧಾರ ಯಾವ್ದದ, ನಮ್ಮ ಸಾಕ್ಷಿನೇ ಅದು. ನಮ್ಮ ಸಾಕ್ಷಿ ಇದ್ದದ್ದಕ್ಕೆ ನಮ್ಮ ಸಾಕ್ಷಿಯಿಂದ ವೃತ್ತಿ ಅಂತಃಕರಣ ವೃತ್ತಿ ಹೊರಗೆ ಹೋಗ್ಲಕ್ಕೆ ಸಾಧ್ಯ ಆಯ್ತು. ಆ ವೃತ್ತಿ ಹೊರಗೆ ಹೋಗಿ ಆವರಣ ಭಂಗ ಮಾಡಿದ್ದಕ್ಕೆ ಚಿದಾಭಾಸನಿಗೆ ಇದು ರಜ್ಜು ಅಂತ ಹೇಳಿ ವಿಷಯ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಹೀಗಾಗಿ ಆ ವಿಷಯದ ಜ್ಞಾನಕ್ಕ ಸಾಕ್ಷಿನೇ ಅಧಿಷ್ಠಾನ. ಮತ್ತೆ ಈ 3 ಸಂಗಮ ಆಗ್ತವಲ್ಲ, ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ, ವೃತ್ತಿ ಒಳಗಿರುವ ವೃತ್ತಿ ಉಪಹಿತ ಚೇತನ, ಆ ರಜ್ಜುವಿನೊಳಗಿರುವ ರಜ್ಜು ಉಪಹಿತ ಚೇತನ,
ಅವು ಮೂರೂ ಒಂದಾಗಿದ್ದಕ್ಕ ಏನಾಯ್ತು, ಆ ಸಾಕ್ಷಿ ಚೇತನನೇ ಆ ಮೂರೂ ಚೇತನ ಒಂದಾಗಿ ಒಂದಕ್ಕೊಂದು ಬೇರ್ಪಡಿಸಲಾರ್ದಂಗ ಅಖಂಡವಾದಂತ ರೂಪ ತಾಳುವ ಕಾರಣ ಅದೇನಾಯ್ತು, ಸಾಕ್ಷಿ ಚೇತನನೇ ಆ ರಜ್ಜುವಿಗೂ ಅಧಿಷ್ಠಾನ ಆಯಿತು. ಸಾಕ್ಷಿ ಚೇತನ ಕೇವಲ ಸಾಕ್ಷಿಯಾಗಿ ಒಂದು ಕಡೆ ಇಲ್ಲದು, ನಿಮ್ಮ 3.5 ಮೊಳ ಶರೀರದೊಳಗಿಲ್ಲ, ಅದು ಬ್ರಹ್ಮಾಂಡ ಪಿಂಡಾಂಡ ಎಲ್ಲಾ ಕಡೆ ತುಂಬಿ ತುಳುಕುವುದರ ಜೊತೆಗೆ ಎಲ್ಲಾ ವಸ್ತುಗಳ ಒಳಗೆ ಉಪಯುಕ್ತ ಚೇತನವಾಗಿನೂ ಅದ ನಿಮ್ ಸಾಕ್ಷಿ ಚೇತನನೇ. ನಿಮ್ಮ ಸಾಕ್ಷಿ ಚೇತನನೇ ಅದರೊಳಗೂ ಅದ. ಹೀಗಾಗಿ ರಜ್ಜುವಿಗೂ ರಜ್ಜುವಿನ ಜ್ಞಾನಕ್ಕೂ ನಿಮ್ಮ ಸಾಕ್ಷಿ ಚೇತನನೇ ಅಧಿಷ್ಠಾನ. ಇದು ಬೆಳಕಿದ್ದಾಗ. ಬೆಳಕಿಲ್ಲದಾಗ ಏನಾಯ್ತು, ಅದಕ್ಕೆ ಪ್ರಮಾದ ಭಾಷ್ಯ ಅಂತಾರೆ. ಬೆಳಕಿಲ್ಲದಾಗ ಆಗೋದಕ್ಕೆ ಏನಂತಾರಂದ್ರೆ ಸಾಕ್ಷಿ ಭಾಷಾ. ಸಾಕ್ಷಿ ಅಂದ್ರೆ ನಿಮ್ಮದೇ ಒಂದು ಸ್ವಂತದ ಅಭಿಪ್ರಾಯ, ನಿಮ್ಮಷ್ಟಕ್ಕೆ ನೀವೇ ಏನಾದ್ರು ತಿಳ್ಕೊಂಡ್ಬಿಡೋದು. ಅದೇ ನೀನ್ ಹೇಳಿದ್ನಲ್ಲ, ಕಲ್ಯಾಣಪ್ಪನವರಿಗೆ ಕಲ್ಯಾಣಪ್ಪನವರಂತ ನೋಡಿದರೆ, ನಾಮ ರೂಪದಿಂದ ವ್ಯಾವಹಾರಿಕ ನೋಡಿದರೆ ಏನದು ವಿಷಯ ಜ್ಞಾನ. ಕಲ್ಯಾಣಪ್ಪನವರಿಗೆ ನೀವು ಏನಂತ ನೋಡಿದ್ರೆ, ಸಾಕ್ಷಿ ಅಂತ ನೋಡಿದ್ರೆ, ಶುದ್ಧ ಬ್ರಹ್ಮ ಅಂತ ನೋಡಿದ್ರೆ, ಪರಮಾತ್ಮ ಅಂತ ನೋಡಿದ್ರೆ, ಆತ್ಮ ಅಂತ ನೋಡಿದ್ರೆ ಅದಕ್ಕೇನಂತಾರೆ ಸಾಕ್ಷಿಯ ಭಾನ. ನಾಮರೂಪದಿಂದ ನೋಡಿದ್ರೆ ವಿಷಯ ಜ್ಞಾನ, ನಾಮರೂಪದಿಂದ ನೋಡಿದ್ರೆ ವಿಷಯ ಜ್ಞಾನ, ಮತ್ತ ಅವರಿಗೆ ಪರಮಾತ್ಮ ಅಂತ ನೋಡಿದ್ರೆ ಸಾಕ್ಷಿಯ ಭಾನ. ಸಾಕ್ಷಿಯ ಭಾನ ಹೌದಿಲ್ಲ? ಸಾಕ್ಷಿಯ ಭಾನ ಆಗ್ಬೇಕಂದ್ರ ಮೊದಲು ನೀವು ಸಾಕ್ಷಿಯಾಗಿ ಸಾಕ್ಷಿಯ ಭಾನ ಮಾಡ್ಕೋಬೇಕು. ನಿಮಗೆ ಸಾಕ್ಷಿನೇ ನೀವು ಆಗ್ಲಾರ ಚಿದಾಭಾಸನಿಂದ ಸಾಕ್ಷಿ ಭಾನ ಹಾಕಿವಿ ಅಂತಂದ್ರೆ ಕಲ್ಯಾಣಪ್ಪರಿಂದ ನಿಮ್ಗೆ ಏಕೋ ಭಾವ ಉಂಟಾಗಲ್ಲ, ಭೇದ ಭಾವ ಹೋಗಂಗಿಲ್ಲ. ಇದು ತಿಳ್ಕೋಬೇಕು. ಸಾಕ್ಷಿ ಭಾನ ಅಂದ್ರೆ ಕಲ್ಯಾಣಪ್ಪರಿಗೆ ಬ್ರಹ್ಮ ಅಂತೀನಿ, ಬ್ರಹ್ಮ ಅಂದ ಕೂಡಲೇನೆ ನೀವೇನಾಗಿರಿ ಚಿದಾಭಾಸ ಜೀವ ಆಗಿ ಕೂತಿಗೆ ಕಲ್ಯಾಣಪ್ಪ ಬ್ರಹ್ಮ ಅಂತಂದ್ರ ಅದು ಬ್ರಹ್ಮತ್ವದ ಸಾರ್ಥಕತೆ ಆಗಂಗಿಲ್ಲ, ಭೇದ ಭಾವ ಹೋಗಂಗಿಲ್ಲ. ನೀವು ಸಾಕ್ಷಿಯಾಗಿ ಅವರು ಸಾಕ್ಷಿಯಾಗಿ ಇಬ್ರು ನಾವು ಒಂದೇ ಅಂತಂದ್ರೆ ಆವಾಗ ಅದು ಸಾಕ್ಷಿಯ ಭಾನ. ಭೇದ ಭಾವ ಅಳಿದು ಹೋಗ್ಬೇಕು, ಇಬ್ಬರ ಮಧ್ಯೆ ಇರುವ ವ್ಯತ್ಯಾಸ ಹೋಗ್ಬೇಕು, ಜೀವ ಬ್ರಹ್ಮರ ಮಧ್ಯದ ವ್ಯತ್ಯಾಸ ಹೋದಾಗ ಅದಕ್ಕೆ ಸಾಕ್ಷಿ ಭಾನ ಅಂತಾರ. ವ್ಯಾವಹಾರಿಕವಾಗಿ ನೋಡಿದಾಗ ಅವ್ರೂರು ಬೇರೆ, ನಮ್ಮೂರು ಬೇರೆ, ಅವ್ರ ಹೆಂಡ್ರ ಮಕ್ಕಳು ಬೇರೆ, ನಮ್ಮ ಹೆಂಡ್ರ ಮಕ್ಕಳು ಬೇರೆ, ಅವ್ರ ಸಂಸಾರ ಬೇರೆ, ನಮ್ಮ ಸಂಸಾರ ಬೇರೆ, ಇದೆಲ್ಲ ಏನದ ವಿಷಯ ಜ್ಞಾನ. ಆತ್ಮೀಯವಾಗಿ ಇಬ್ರು ಒಂದೇ ಆತ್ಮ ಅಂತ ತಿಳ್ಕೊಂಡ್ರೆ, ನಾನು ಆತ್ಮ ಆಗಬೇಕು, ಅವರು ಆತ್ಮ ಆಗಬೇಕು, ಇಬ್ರು ಒಂದೇ ಅಂತ ತಿಳ್ಕೊಂಡ್ರೆ ಅದು ಸಾಕ್ಷಿಯ ಭಾನ. ಅದನ್ನು ಬಿಟ್ಟು ಉಳಿದದ್ದು ನೀವು ಏನೇನು ತಿಳ್ಕೊತೀರಿ, ಅವ್ರ ಗಂಡದ ಮಕ್ಕಳು, ನಾವು ಹೆಣ್ಣು ಮಕ್ಕಳು, ಅವ್ರ ಶ್ರೀಮಂತರು, ನಾವು ಬಡವರು, ಅವ್ರ ಬ್ರಾಹ್ಮಣರು, ನಾವು ಶೂದ್ರರು ಅಂತ ಹಿಂಗೇನು ವ್ಯತ್ಯಾಸ ತಿಳ್ಕೊತೀವಲ್ಲ, ಇದೆಲ್ಲ ವಿಷಯ ಜ್ಞಾನ. ಇದು ವಿಷಯ ಜ್ಞಾನ ಏನದ ಅಪಾರವಾದ ಮಿಥ್ಯಾ ಜಗತ್. ಈ ಮಿಥ್ಯಾ ಜಗತ್ತಿಗೆ ತುದಿನೇ ಇಲ್ಲ. ಎಷ್ಟು ಭೇದ ಭಾವ ಮಾಡಿದ್ರು ಅಜ್ಞಾನಕ್ಕೆ ಅಪಾರವಾದ ಮಿಥ್ಯಾ ಜಗತ್ತು. ಎಷ್ಟು ಚಂದ ಬರ್ದಾನಲ್ಲಿ ಶಬ್ದ ಅಪಾರ. ಭೇದ ಭಾವ ಮಾಡ್ಕೊತ ಹೋದ್ರೆ ಅಪಾರ, ಹೇತ್ವಭಾವ ಮಾಡಿದ್ರೆ ಒಂದೇ ಸಲಕ್ಕೆ ಪಾರ, ಮೋಕ್ಷ ಆಗಬಹುದು, ಆನಂದ ಆಗ್ಬೇಕು. ಇಡೀ ಬ್ರಹ್ಮಾಂಡಗಳು ಎಲ್ಲಾ ವಸ್ತುಗಳ ಜೊತೆಗೆ ನೀವು ಏನ್ ಮಾಡ್ಬೇಕು, ಸಾಕ್ಷಿಯ ಭಾನ ಮಾಡ್ಕೊಂಡ್ಬಿಟ್ರೆ ಪಾರಾಗಿ ಹೋಗ್ಬಿಡ್ತಾರೆ. ಇಲ್ಲಂದ್ರೆ ಅಪಾರವಾದ ನಿತ್ಯ ಜಗತ್ತಿನಾಗ್ಲಿದ್ದು ಒದಾಡ್ತಿರ್ತೇವೆ. ಅದಕ್ಕೆ ಕಷ್ಟದಾಗ ಎಲ್ಲಾ ಟೈಮ್ನಾಗ ನಾವು ಎಚ್ಚರ ಇರಂಗಿಲ್ಲ,
ಕೆಲವೊಂದ್ಸಾರಿ ಮಿತಿ ಮತ್ತಿರ್ತೈತಿ, ಕೆಲವೊಂದ್ಸಾರಿ ಅರಿವಿರ್ಲಾರ್ದಂಗೆ ಇರ್ತದ, ಕೆಲವೊಂದ್ಸಾರಿ ಬೆಳಕಿಲ್ದಂಗೆ ಇರ್ತದ. ಆ ಸಮಯದಲ್ಲಿ ನಿಮ್ಮ ಅಂತಃಕರಣ ವೃತ್ತಿ ಹೊರಗೆ ಹೋದ್ರೂ ಸಹಿತ ಆವರಣ ಭಂಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಬೆಳಕಿಲ್ಲದ ಕಾರಣ ಆ ವಸ್ತು ಹೊರಗಿನ ಲೌಕಿಕವಾದಂತ ವ್ಯಾವಹಾರಿಕ ವಸ್ತುವಿನ ಆವರಣ ಭಂಗ ಮಾಡಬೇಕಾದ್ರೆ ಹೊರಗೆ ಒಂದು ಬೆಳಕಂತ ಬೇಕಾಗ್ತದೆ. ಆ ಬೆಳಕು ಇರ್ಲಿಲ್ಲ ಅಂತಂದ್ರೆ ನಮ್ಮ ಸಾಕ್ಷಿ ಒಳಗೆ ಇನ್ನ ಒಂದು ವಸ್ತು ಆಶ್ರಯ ತಗೊಂಡದ. ಅದ್ಯಾವುದಂದ್ರೆ ಅವಿದ್ಯೆ, ಅಜ್ಞಾನ, ಗೊತ್ತಿಲ್ಲದಿರುವಿಕೆ. ಅದು ಕೂಡ ಏನ್ ಮಾಡ್ತದ, ನಾನೇನಿಲ್ಲ ನೀನ್ ಯಾಕೆ ಚಿಂತೆ ಮಾಡ್ತೇನೆ ಅಂತೇಳಿ ಅದು ಹೊರಗೆ ಬಂದು ಏನ್ ಮಾಡ್ತದ, ಅದರ ತಮೋಗುಣ, ಅವಿದ್ಯಾ ವೃತ್ತಿಯ ತಮೋಗುಣ ನನಗ ಯಾವಾಗೋ ಒಂದು ಕಾಲಕ್ಕ ಮೃದುವಾದಂಥದ್ದು, ಉದ್ದಕ್ಕಿರೋದು, ಗುಂಡಕ್ಕಿರೋದು, ಹಗ್ಗದಂಗಿರೋದು ಒಂದೇನೋ ವಸ್ತುವಿನ ಜ್ಞಾನ ಆಗಿರೋದು ಅದು ನೆನಪಿಟ್ಕೊಂಡು ಕುಂತದ ಅವಿದ್ಯೆ ಒಳಗ. ಅದೇನ್ ಮಾಡ್ಬಿಡ್ತದ, ಇಂಥ ವಸ್ತುವಿಗೆ ಹಿಂಗಂತಾರ ಅಂದ್ರೆ ಇದು ಹಾನೆ ಅದ ಅಂತ ಹೇಳಿ ಏನ್ ಮಾಡ್ಬಿಡ್ತದ, ಸರ್ಪದ ಆಕಾರ ತಾಳ್ತದ. ಪ್ರಯತ್ನ ಮಾಡಿದ ಸರ್ಪದ ಆಕಾರ ತಾಳಿ, ಆ ಸರ್ಪದ ಆಕಾರ ತಾಳಿ ಏನಾಯ್ತು, ಅವಿದ್ಯಾ ವೃತ್ತಿಯ ತಮೋಗುಣ ಸರ್ಪದ ಆಕಾರ ತಾಳಿದ್ದಕ್ಕ ಆ ಸರ್ಪಕ್ಕ ಅಧಿಷ್ಠಾನ ಯಾವ್ದಾಯ್ತು, ಅವಿದ್ಯೆ ಎದರಾಗ ಆಶ್ರಯ ತಗೊಂಡದ, ಸಾಕ್ಷಿ ಒಳಗೆ ತಗೊಂಡದ. ಹೀಗಾಗಿ ಆ ಸಾಕ್ಷಿನೇ ಆ ಸರ್ಪಕ್ಕೂ ಅಧಿಷ್ಠಾನ ಆಯಿತು. ಮತ್ತ ಅವಿದ್ಯೆ ಒಳಗಿರುವಂತ ಸತ್ವಗುಣ ಏನ್ ಮಾಡ್ತು, ಇದು ಸರ್ಪ ಅಂತ ಹೇಳ್ತು. ಇದು ಸರ್ಪ ಅಂತ ಹೇಳಿದ ಕೂಡಲೇ ಚಿದಾಭಾಸಕ್ಕೆ ಹೌದಲ್ಲ ಇದು ಸರ್ಪ ಅಂತ ಅವನು ಜ್ಞಾನ ಮಾಡ್ಕೊಂಡ್ಬಿಟ್ಟು ಸರ್ಪದ್ದು ಅದಕ್ಕೇನಂತಾರ, ಜ್ಞಾನ ಅಂತಾರ, ಅಧ್ಯಾಸ ಅಂತಾರ. ರಜ್ಜುವಿನ ಜ್ಞಾನ, ಸರ್ಪದ ಅಧ್ಯಾಸ, ಭ್ರಮೆ, ಭ್ರಾಂತಿ. ಇಲ್ಲದ ವಸ್ತುವಿನ ಬಗ್ಗೆ ಇದ್ದಂಗೆ ತಿಳ್ಕೊಂಡು ಅದು ಭ್ರಾಂತಿ. ಅದಕ್ಕೇನಂತಾರ ಭ್ರಾಂತಿ, ಭ್ರಮೆ ಅಂತ ಏನಂತಾರಲ್ಲ. ಇದು ಏನಪ್ಪಾ ಅಂದ್ರೆ ಈ ಭ್ರಾಂತಿಗೆ ಅಧಿಷ್ಠಾನ ಯಾರು, ಅವಿದ್ಯೆಯ ಸತ್ವಗುಣದಿಂದ ಭ್ರಾಂತಿ ಉಂಟಾಯಿತು, ಹೌದಿಲ್ಲ? ಸರ್ಪದ ಜ್ಞಾನ ಉಂಟಾಯಿತು. ಆ ಅವಿದ್ಯೆ ಎಲ್ಲಿ ಆಶ್ರಯ ತಗೊಂಡದ, ಸಾಕ್ಷಿ ಒಳಗೆ ಆಶ್ರಯ ತಗೊಂಡದ. ಹೀಗಾಗಿ ಏನಾಯ್ತು, ಅದು ಅವಿದ್ಯೆ ಇರಬಹುದು, ಅಂತಃಕರಣ ವೃತ್ತಿ ಇರಬಹುದು, ಸಾಕ್ಷಿ ಚೇತನದೊಳಗೆ ಆಶ್ರಯ ತಗೊಂಡು ಮಿಥ್ಯಾ ಜಗತ್ತಿಗೆ ಅದೇನ್ ಮಾಡ್ಲಕತ್ತದ, ತೋರಿಸಿಕೊಳ್ಳಕತ್ತದ. ಚಿದಾಭಾಸನಿಗೆ ಪರಿಚಯ ಮಾಡಿಕೊಳ್ಳಕತ್ತದ. ಇದು ವಸ್ತು, ಇದು ರಜ್ಜು ಅದ, ಇದು ಹಾವದ, ಹಿಂಗೆಲ್ಲ ಮಾಡಿಕೊಳ್ಳಕತ್ತದ. ಹೀಗೆ ಮಾಡ್ತಾ ಇರುವ ಕಾರಣ ಏನಾಯ್ತು, ಸಾಕ್ಷಿನೇ ರಜ್ಜುವಿಗಾಗ್ಲಿ, ರಜ್ಜುವಿನ ಜ್ಞಾನಕ್ಕಾಗ್ಲಿ, ಸರ್ಪಕ್ಕಾಗ್ಲಿ, ಸರ್ಪದ ಜ್ಞಾನಕ್ಕಾಗ್ಲಿ, ಅಂತಃಕರಣಕ್ಕಾಗ್ಲಿ ಅಥವಾ ಅಂತಃಕರಣ ವೃತ್ತಿಗಾಗ್ಲಿ, ಅವಿದ್ಯೆಗಾಗ್ಲಿ, ಅವಿದ್ಯಾ ವೃತ್ತಿಗಾಗ್ಲಿ, ಮತ್ತು ಇದನ್ನೆಲ್ಲ ಅನುಭವಿಸುವಂತ ದೇಹಾತ್ಮಾನಿ ಜೀವ ಏನ ಆ ಚಿದಾಭಾಸನಿಗಾಗ್ಲಿ ಎಲ್ಲದಕ್ಕೂ ಅಧಿಷ್ಠಾನ ಆಧಾರ ನಮ್ಮ ಸಾಕ್ಷಿನೇ. ಹೌದಾ? ಪಕ್ಕ ಆಯ್ತಾ? ಅಂತಃಕರಣ ಉಪಹಿತ ಚೇತನ ಇರವೇ ಒಂದು 4-5 ಅದಾವ. ಅಂತಃಕರಣ ಉಪಹಿತ ಚೇತನ, ಅಂತಃಕರಣ ವೃತ್ತಿ, ವೃತ್ತಿ ಉಪಹಿತ ಚೇತನ, ಬೆಳಕಿದ್ದಾಗ ಹಗ್ಗ, ಬೆಳಕಿಲ್ಲದಾಗ ಸರ್ಪ, ಬೆಳಕಿದ್ದಾಗ ಹಗ್ಗದ ಜ್ಞಾನ, ಬೆಳಕಿಲ್ಲದಾಗ ಸರ್ಪದ ಜ್ಞಾನ. ಇವೆಲ್ಲ ಏನಾಗ್ತವ, ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿಯು
ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿಯು, ಇದು ಹೆಡ್ಡಿಂಗ್. ಎಲ್ಲದಕ್ಕೂ ಎಲ್ಲ ಅಪಾರವಾದ ಮಿಥ್ಯಾ ಜಗತ್ತಿಗೆ ಇದು ಏನದ ಆಧಾರ ಮತ್ತು ಅಧಿಷ್ಠಾನ. ತನ್ನ ಉಪಾಧಿಯಾದ ಅಂತಃಕರಣಕ್ಕೂ ಅಧಿಷ್ಠಾನ. ಒಂದು ನಿಮಿಷ ಆಗಿದೆ, ಅದೇನು ಡಿಸ್ಟರ್ಬೆನ್ಸ್ ನನಗೆ. ಇದೇನದ ಎಲ್ಲದಕ್ಕೂ ಆಧಾರ ಅಧಿಷ್ಠಾನ ನಮ್ಮ ಅಂತಃಕರಣನೇ. ಅಂತಃಕರಣದೊಳಗಿರುವಂತ ಉಪಹಿತ ಚೇತನ ಅಥವಾ ಸಾಕ್ಷಿ ಚೇತನನೇ ಏನ್ ಮಾಡಿದ ಈ ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ. ತನ್ನ ಉಪಾಧಿಯಾದ ಅಂತಃಕರಣಕ್ಕೂ ಸಾಕ್ಷಿಯೇ ಅಂತಃಕರಣ ಉಪಹಿತ ಚೇತನವೇ ಅಧಿಷ್ಠಾನ. ಇರುವುದು ಒಂದೇ ಒಂದು ವಸ್ತು, ಶುದ್ಧ ಬ್ರಹ್ಮ. ಹೌದಿಲ್ಲ? ಅದಕ್ಕ ಬೇರೆ ಬೇರೆ ಮಾಡಿ ತೋರಿಸ್ಲಕತ್ತದ. ಶುದ್ಧ ಬ್ರಹ್ಮನನ್ನೇ ಜಗತ್ತಾಗಿ ನೋಡ್ಲಕತ್ತದ, ಶುದ್ಧ ಬ್ರಹ್ಮನನ್ನೇ ಪಿಂಡಾಂಡಾಗಿ ನೋಡ್ಲಕತ್ತದ, ಶುದ್ಧ ಬ್ರಹ್ಮನನ್ನೇ ಬ್ರಹ್ಮಾಂಡಾಗಿ ನೋಡ್ಲಕತ್ತದ. ಯಾಕಂದ್ರ ನಮ್ಮ ಅಂತಃಕರಣ ವೃತ್ತಿ ಮತ್ತು ಅವಿದ್ಯಾ ವೃತ್ತಿಗಳು ಇವೆರಡೂ ಕೂಡಿ ಜಗತ್ತನ್ನ ದರ್ಶನ ಮಾಡ್ಲಕತ್ತಾವ. ಜಗತ್ತಿನ ದರ್ಶನ ಮಾಡ್ಲಕತ್ತಾವ ಇವೆರಡು ಕೂಡಿ. ಯಾರಿಗೆ? ಚಿದಾಭಾಸಗ, ದೇಹಾಭಿಮಾನಿ, ಜಡ ವಸ್ತುಗಳ ಅಭಿಮಾನಿ ಚಿದಾಭಾಸನಿಗೆ. ಸಾಕ್ಷಿನೇ ಅಂತಃಕರಣ, ಅಂತಃಕರಣ ವೃತ್ತಿಗೆ ಅವಿದ್ಯಾ ವೃತ್ತಿಗೆ ಚಿದಾಭಾಸನೆ ಮತ್ತು ಅವುಗಳಿಂದ ಉಂಟಾಗುವ ಅಪಾರ ಜಗತ್ತಿನ ಮಿಥ್ಯಾ ಜಗತ್ತು ಅಂತ ಬರ್ತಾರೆ. ಮಿಥ್ಯಾ ಅನ್ನೋದು ಮರಿಬೇಡ್ರಿ. ಅಪಾರ ಮಿಥ್ಯಾ ಜಗತ್ತಿನ ಜ್ಞಾನಕ್ಕೆ ಎಂಥದ್ದು ವ್ಯಾವಹಾರಿಕ ಜ್ಞಾನ ಮತ್ತು ಅಧ್ಯಾಸಕ್ಕೆ ಅಂದ್ರೆ ಪ್ರಾತಿಭಾಸಿಕ ಜ್ಞಾನ ಅಧಿಷ್ಠಾನ. ಪ್ರಾತಿಭಾಸಿಕ ಅದಕ್ಕೇನಂತಾರೆ ಅಧ್ಯಾಸಕ್ಕೆ, ವ್ಯಾವಹಾರಿಕ ಜ್ಞಾನಕ್ಕೆ, ಪ್ರಾತಿಭಾಸಿಕ ಅಧ್ಯಾಸಕ್ಕೆ ಅಧಿಷ್ಠಾನ. ಸಾಕ್ಷಿನೇ ಅಧಿಷ್ಠಾನ. ಅಂತಃಕರಣದಲ್ಲಿನ ಚಿದಾಭಾಸನಿಗೆ ಉಂಟಾಗುವ ಇದು ರಜ್ಜು. ಅಂದ್ರೆ ಈ ಒಂದು ಜ್ಞಾನಕ್ಕೂ ಇಂಥ ಒಂದು ಹಗ್ಗ ಅನ್ನೋ ಜ್ಞಾನ ಏನಾಗ್ತದಲ್ಲ, ಇದಕ್ಕೂ ಸಾಕ್ಷಿನೇ ಅಧಿಷ್ಠಾನ. ಇದು ಯಾಕಾಗ್ತದೆ ಹಿಂಗ ಸಾಕ್ಷಿನೇ ಅಧಿಷ್ಠಾನ ಈ ಜ್ಞಾನಕ್ಕಂತಂದ್ರೆ ಅಲ್ಲಿ ಆವರಣ ಭಂಗ ಮಾಡಿ ಸಮಾನಾಕಾರ ವಸ್ತುವಿನ ಸಮಾನಾಕಾರ ತಾಳಿ ಆವರಣ ಭಂಗ ಮಾಡಿ ಅದೇನಾಗ್ತದ ಆ ವಸ್ತುವಿನ ಜ್ಞಾನಕ್ಕೆ ಎತ್ತರಿದ್ದಾಗ ಇದು ಹಗ್ಗ ಅಂತೇಳಿ ಗುರುತಿಸಿರಲ್ಲ, ಅದಕ್ಕೂ ನಮ್ಮ ಸಾಕ್ಷಿನೇ ಆಧಾರ, ಸಾಕ್ಷಿನೇ ಅಧಿಷ್ಠಾನ. ಅಂತಃಕರಣ ವೃತ್ತಿಯು ಎಂತ ಅಂತಃಕರಣ ವೃತ್ತಿ? ಸಾಕ್ಷಿ ಆಧಾರಿತ, ಸಾಕ್ಷಿ ಒಳಗೆ ಆಶ್ರಯ ತಗೊಂಡಂತ ಅಂತಃಕರಣ ವೃತ್ತಿ ಏನ್ ಮಾಡ್ತದ? ವೃತ್ತಿಯು ಆವರಣ ಭಂಗ ಮಾಡುವಾಗ ಇದು ವೃತ್ತಿ ಏನ್ ಮಾಡ್ತದೆ? ಇಂದ್ರಿಯ ದ್ವಾರ ರಜ್ಜು ದೇಶಕ್ಕೆ ಹೊರಗೆ ಹೋಗಿ ಆವರಣ ಭಂಗ ಮಾಡುವ ಕಾರಣ ಚಿದಾಭಾಸನಿಗೆ ಇದು ರಜ್ಜು ಎಂಬುವ ವಿಷಯ ಜ್ಞಾನವಾಗುವ ಕಾರಣ ರಜ್ಜುವಿನ ಜ್ಞಾನಕ್ಕೂ ಸಾಕ್ಷಿನೇ ಅಧಿಷ್ಠಾನ. ಮತ್ತು ಮುಂದೇನ್ ಮಾಡ್ತದ? ಹೊರಗೆ ಬಿದ್ದಿರುವ ರಜ್ಜುವಿಗೂ ಅಧಿಷ್ಠಾನ. ರಜ್ಜುವಿಗೂ ಈ ಒಳಗಿನ ಸಾಕ್ಷಿ ಹೆಂಗ್ ಅಧಿಷ್ಠಾನ ಅದಂತಂದ್ರೆ ಹೊರಗೆ ರಜ್ಜು ಬಿದ್ದದ ನಮ್ಮ ಅಂತಃಕರಣನು ಏನಾಗಿದೆ? ವೃತ್ತಿ ರೂಪದಲ್ಲಿ ಹೊರಗೆ ಬಂದವು. ಎರಡು ಹೊರಗೆ ಅದಾವ. ಹೊರಗೆ ಬಂದದ್ದಕ್ಕೆ ಏನಾಯ್ತು? ಹೊರಗೆ ಬಿದ್ದಿರೋ ರಜ್ಜುವಿಗೂ ಅಧಿಷ್ಠಾನ ಯಾವುದು? ನಮ್ಮ ಸಾಕ್ಷಿ. ಅಂತಃಕರಣ ಉಪಹಿತ ಚೇತನ ಮತ್ತು ಸಾಕ್ಷಿ ಉಪಹಿತ ಚೇತನ ಮತ್ತೆ ರಜ್ಜು ಉಪಹಿತ ಚೇತನ
ಇವೆಲ್ಲ ಕೂಡಿಸಿ ಏನಾಗ್ತದ ಅಥವಾ ವಿಷಯ ಉಪಯುಕ್ತ ಚೇತನ, ವಸ್ತು ಉಪಯುಕ್ತ ಚೇತನ, ತ್ರಿವೇಣಿ ಸಂಗಮ ಆಗೋದರಿಂದ ಅಖಂಡ ಚೇತನವಾಗುತ್ತದೆ. ಹೀಗಾಗಿ ಏನಾಯ್ತು, ಸಾಕ್ಷಿ ಆಧಾರಿತ ಅಂತಃಕರಣ ವೃತ್ತಿಯ ಮೂಲಕ ಆವರಣ ಭಂಗವಾಗುವಾಗ ಸಾಕ್ಷಿ ಅಂದರೆ ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ, ವಸ್ತು ಉಪಯುಕ್ತ ಚೇತನ ತ್ರಿವೇಣಿ ಸಂಗಮವಾಗಿ ಏನಾಯ್ತು, ಅಖಂಡ ಚೇತನ ಸ್ವರೂಪ ತಾಳುವ ಕಾರಣ ರಜ್ಜು ವಿಷಯ ವಸ್ತು ವ್ಯಾವಹಾರಿಕ ಜಗತ್ತಿಗೆ ಸಾಕ್ಷಿಯ ಅಧಿಷ್ಠಾನ. ಜಗತ್ತಿನಾಗ ಎಷ್ಟು ವಸ್ತುಗಳವ ಆ ಎಲ್ಲ ವಸ್ತುಗಳಿಗೆ ನಿಮ್ಮ ಸಾಕ್ಷಿನೇ ಅಧಿಷ್ಠಾನ. ಮತ್ತು ಜಗತ್ತಿನ ಎಷ್ಟು ವಸ್ತುಗಳದವ ಆ ವಸ್ತುಗಳ ಆವರಣ ಭಂಗ ಮಾಡಿ ಬೆಳಕಿದ್ದಾಗ ಅವುಗಳಿಂದ ನಿಮಗೇನು ಉಂಟಾಗ್ತದೆ ವ್ಯಾವಹಾರಿಕ ಜ್ಞಾನ, ಅದಕ್ಕೂ ನಿಮ್ಮ ಸಾಕ್ಷಿನೇ ಅಧಿಷ್ಠಾನ. ಗಟ್ಟಿಯಾಗಿ ತಿಳ್ಕೋಬೇಕಿದು. ಜಗತ್ತಿನ ಎಷ್ಟು ವಸ್ತುಗಳದವ ಆ ಎಲ್ಲ ವಸ್ತುಗಳೊಳಗ ನಿಮ್ಮ ಆ ಒಂದು ಉಪಯುಕ್ತ ಚೇತನ ರೂಪದಲ್ಲಿ ನಿಮ್ಮ ಸಾಕ್ಷಿ ಚೇತನನೇ ನೆಲೆಸದಲ್ಲಿ. ಸಾಕ್ಷಿ ಚೇತನ ಕೇವಲ ಸಾಕ್ಷಿಯಾಗಿ ಅಷ್ಟೇ ಇಲ್ಲ, ಅದು ಜಗದಗಲ ಮುಗಿಲಗಲ ಎಲ್ಲಾ ವಸ್ತುಗಳಲ್ಲಿ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶಗಳಲ್ಲಿ ತುಂಬಿಸುತ್ತಾ ಇರುವಂತ ಚೇತನ ಅದು. ಹೀಗಾಗಿ ನಿಮ್ಮ ಸಾಕ್ಷಿ ಚೇತನನೇ ಅಲ್ಲಿ ತ್ರಿವೇಣಿ ಸಂಗಮ ಆದಾಗ ಆ ವಸ್ತುಗಳಿಗೂ ನಿಮ್ಮ ಸಾಕ್ಷಿ ಚೇತನನೇ ಅಧಿಷ್ಠಾನ. ಆ ವಸ್ತುವಿನಿಂದ ಉಂಟಾಗುವ ವ್ಯಾವಹಾರಿಕ ಜ್ಞಾನಕ್ಕೂ ನಿಮ್ಮ ಸಾಕ್ಷಿ ಚೇತನನೇ ಅಧಿಷ್ಠಾನ. ಮುಂದೆ ವ್ಯಾವಹಾರಿಕ ವಸ್ತುವಿನ ಜ್ಞಾನಕ್ಕ ಮತ್ತೇನಾಯ್ತು, ಮುಂದೆ ಬೆಳಕಿದ್ದಾಗ ಇದೆಲ್ಲ ಆಗ್ತದೆ. ಬೆಳಕಿಲ್ಲದಾಗ ನಿಮ್ಮ ಅಂತಃಕರಣ ವೃತ್ತಿ ಕೆಲಸ ನಿಂತು ಬಿಡ್ತದೆ. ಬೆಳಕಿಲ್ಲದಾಗ ಅವಾಗೇನಾಗ್ತದ, ಅವಿದ್ಯಾ ವೃತ್ತಿ ಕ್ಷೋಭೆಗೊಂಡು ಅದರೊಳಗೆ ಎರಡು ಶಕ್ತಿ ಇದಾವ. ಒಂದು ಗುಣ ಸತ್ವಗುಣ, ಇನ್ನೊಂದು ತಮೋಗುಣ. ಆ ವಸ್ತುವಿನ ಸಂಬಂಧಪಟ್ಟಂತೆ ತನ್ನದೇ ಆದಂತ ಒಂದು ಆಕಾರ ತಾಳ್ತದ ಅವಿದ್ಯೆ. ಸರ್ಪದ ಆಕಾರ ತಾಳಿ ಬಿಡ್ತದ. ಹಗ್ಗ ನೋಡಿಕೆ ಅದು ಹಗ್ಗದ ಗುರುತಿಲ್ಲ. ಬೆಳಕಿಲ್ಲದಕ್ಕೆ ಅಜ್ಞಾನದಲ್ಲಿ, ಅಧ್ಯಾಸದಲ್ಲಿ, ಭ್ರಮೆಯಲ್ಲಿ, ಭ್ರಾಂತಿಯಲ್ಲಿ ಏನಾಗ್ಬಿಡ್ತದ, ಏನಾಗ್ತದೆ ಭ್ರಮೆ ಆಗ್ತದ. ನಿಮ್ಮದೇ ಆದ ಒಂದು ಅಭಿಪ್ರಾಯ ಉಂಟಾಗ್ತದ. ನಿಮ್ಮೊಳಗೆ ನಿಮ್ಮದೇ ಆದ ಒಂದು ಅಭಿಪ್ರಾಯ ಉಂಟಾಗ್ತದ. ಆ ಅಭಿಪ್ರಾಯ ಏನಿರ್ತದ ಅದು ಆಕಾರ ತಾಳ್ತದ. ಇದು ಸರ್ಪ ಅಂದ ಕೂಡಲೇ ನಿಮ್ಮ ಯಾವುದು ಅವಿದ್ಯಾ ವೃತ್ತಿಯಲ್ಲಿರುವ ತಮೋ ಗುಣ ಏನ್ ಮಾಡ್ತದ, ನಾನಾ ರೀತಿ ವಸ್ತುಗಳ ಆಕಾರ ತಾಳ್ತದ. ಅದರದ್ದು ಸತ್ವಗುಣ ಏನದ, ಅದರೊಳಗೊಂದು ಸತ್ವಗುಣ ಏನದಲ್ಲ ಅದು ಏನ್ ಮಾಡ್ತದ, ಇದು ಸರ್ಪವಿದೆ ಅಂತ ಸರ್ಪದ ಜ್ಞಾನ ಮಾಡ್ಕೊಂಡ್ಬಿಡ್ತದೆ. ಜ್ಞಾನ ಮಾಡಿದಾಗ ಅವಾಗ ಚಿರಾಭಾಸನಿ ಓಹೋ ಇದು ಸರ್ಪ ಆದಂತ ತಿಳ್ಕೊಂಡು ಜೀವ ಎಲ್ಲ ಕಟ್ಟಿಬಿಡ್ತಾನ. ಹೀಗಾಗಿ ಅಲ್ಲೇನಾಯ್ತು, ಅಧ್ಯಾಸ ಆಗುವ ವಸ್ತುವಿಗೂ ಯಾವುದು ಅಧಿಷ್ಠಾನ, ಅದು ಎದರಿಂದ ಉಂಟಾಯ್ತು, ಅಧ್ಯಾಸವಾಗುವ ವಸ್ತು ಮತ್ತು ಅಧ್ಯಾಸದ ಜ್ಞಾನ. ಅಧ್ಯಾಸದ ಒಂದು ಏನಾಯ್ತು ನಿಮ್ಗ ಅದರ ಬಗ್ಗೆ ಅಜ್ಞಾನ ಏನು ಉಂಟಾಗ್ತದಲ್ಲ, ಅವೆರಡಕ್ಕೂ ಆಧಾರ ಯಾವುದು, ಅವಿದ್ಯೆ. ಅವಿದ್ಯೆ ಯಾವುದನ್ನು ಆಶ್ರಯಿಸಿದ, ನಿಮ್ಮ ಸಾಕ್ಷಿಯನ್ನು ಆಶ್ರಯಿಸಿದ. ಹೀಗಾಗಿ ಅವಿದ್ಯಾ ವೃತ್ತಿಯ ಮೂಲಕ ಸರ್ಪ ಮತ್ತು ಸರ್ಪದ ಜ್ಞಾನ ಮಾಡ್ಕೋತೀರಿ. ಅಂತಃಕರಣ ವೃತ್ತಿಯ ಮೂಲಕ ನೀವೇನ್ ಮಾಡ್ತೀರಿ, ರಜ್ಜು ಮತ್ತು ರಜ್ಜುವಿನ ಜ್ಞಾನ ಮಾಡ್ಕೋತೀರಿ. ಇವೆಲ್ಲದಕ್ಕೂ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ನಮ್ಮ ಸಾಕ್ಷಿಯೇ ಆಗಿದೆ. ಬೆಳಕಿಲ್ಲದಾಗ ಸಾಕ್ಷಿ ಆಧಾರಿತ ಅವಿದ್ಯೆಯು ಕ್ಷೋಭೆಗೊಂಡು ಅವಿದ್ಯೆಯಲ್ಲಿನ ತಮೋಗುಣವು ಸರ್ಪಾಕಾರ ತಾಳುತ್ತದೆ. ಈ ಸಾಕ್ಷಿಯೇ ಸರ್ಪಕ್ಕೆ ಅಧಿಷ್ಠಾನವಾಗಿದೆ. ಬೆಳಕಿಲ್ಲದಾಗ ಸಾಕ್ಷಿ ಆಧಾರಿತ ಅವಿದ್ಯಾ ವೃತ್ತಿಯು ತಮೋಗುಣ
ಅದೇನ್ ಮಾಡ್ತದೆ? ಸರ್ಪ ತಮೋಗುಣ ಸರ್ಪಕಾರ ತಾಳುವ ಕಾರಣ ಹೊರಗಿನ ಸರ್ಪಕ್ಕೂ ಸಾಕ್ಷಿಯೇ ಅಧಿಷ್ಠಾನ. ಮತ್ತೆ ಅದೇ ಸಾಕ್ಷಿ ಆಧಾರಿತ ಅದೇ ಅವಿದ್ಯೆ ಕ್ಷೋಭೆಗೊಂಡಾಗ ಅವಿದ್ಯೆಯಲ್ಲಿನ ಸತ್ವಗುಣ ಏನ್ ಮಾಡ್ತದೆ? ಸರ್ಪದ ಜ್ಞಾನಾಕಾರ ತಾಳುತ್ತದೆ. ಅದಕ್ಕೆ ಸಾಕ್ಷಿಯೇ ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನ. ಬೆಳಕಿಲ್ಲದಾಗ ಸಾಕ್ಷಿ ಆಧಾರಿತ ಅವಿದ್ಯಾ ವೃತ್ತಿಯಲ್ಲಿ ಸತ್ವಗುಣವು ಸರ್ಪದ ಜ್ಞಾನಾಕಾರ ತಾಳುವ ಕಾರಣ ಸರ್ಪದ ಜ್ಞಾನಕ್ಕೂ ಸಾಕ್ಷಿಯೇ ಅಧಿಷ್ಠಾನ. ಹೀಗಾಗಿ ಅಪಾರವಾದ ಜಗತ್ತಿಗೆ, ಮಿಥ್ಯಾ ಜಗತ್ತಿಗೆ ಸಾಕ್ಷಿಯೇ ಆಧಾರ, ಸಾಕ್ಷಿಯೇ ಅಧಿಷ್ಠಾನ. ಇದು ನೀವು ಮೊದಲ ಮನವರಿಕೆ ಮಾಡ್ಕೋಬೇಕು, ಗಟ್ಟಿ ಮಾಡ್ಕೋಬೇಕು. ಎಲ್ಲದಕ್ಕೂ ನೀವೇ ಆಧಾರ, ನೀವೇ ಅಧಿಷ್ಠಾನ. ನಿಮ್ಮ ಮೂಲ ಸ್ವರೂಪ ಏನದಲ್ಲ ಸಾಕ್ಷಿ, ಅದೇ ಎಲ್ಲದಕ್ಕೂ ಆಧಾರ, ಅಧಿಷ್ಠಾನ. ಇದಕ್ಕೇನಂತರ? ಸಾಕ್ಷಿ ಬಾಣ ಒಂದನೇ ವಿಧ, ಒಂದು ಟೈಪ್ ಇದು ಸಾಕ್ಷಿಯ ಬಾಣ ಆಗೋದು ಒಂದು ರೀತಿ. ಇನ್ನೊಂದು ರೀತಿ ಸಾಕ್ಷಿ ಬಾಣ ಹೆಂಗ? ಎರಡು ರೀತಿಯಲ್ಲಿಂತ ಸಾಕ್ಷಿ ಬಾಣ ಹೇಳ್ಯಾರ. ಒಂದು ಪ್ರಮಾತ ಜ್ಞಾನ, ಇದೇನಲ್ಲ ವೃತ್ತಿ, ಅಂತಃಕರಣ ವೃತ್ತಿ, ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯ. ಪ್ರಮಾತ ಭಾಷ್ಯ ಸಾಕ್ಷಿ ಭಾಷ್ಯದಿಂದ ಗುರುತಿಸದಿದು ಅಪಾರವಾದ ಜಗತ್ತಿಗೆ. ಇದು ಒಂದು ಮೆಥಡ್. ಸಾಕ್ಷಿ ಬಾಣ ಮೆಥಡ್ 1, ಪ್ರಮಾತ ಆರ್ ಸಾಕ್ಷಿ ಭಾಷಾ. ಈ ರೀತಿ ಒಂದು ರೀತಿ. ಇನ್ನೊಂದು ರೀತಿ ಹೇಳಿ ಸಾಕ್ಷಿ ಬಾಣ ಗೊತ್ತಾಯ್ತಾ? ಇದು ಅನುಭವಕ್ಕೆ ಬಂತ, ತಿಳಿತ? ಎಲ್ಲದಕ್ಕೂ ನೀವೇ ಆಧಾರ, ನೀವೇ ಅಧಿಷ್ಠಾನ ಅನ್ನೋದು ಅರ್ಥ ಆಯ್ತಾ? ಹೆಂಗ ಏನು ಅಂತೇಳಿ ಘಟಾಕಾಶ ಮಠಾಕಾಶಾದಿಗಳ ಮೂಲಕ ಎಲ್ಲ ಕಡೆ ನಿಮ್ಮದೇ ಚೈತನ್ಯ, ನೀವೇ ಅದಿರಿ. ಎಲ್ಲ ವಸ್ತುಗಳಲ್ಲಿ ಉಭಯದ ಚೇತನನು ನೀವೇ ಅದಿರಿ. ಎಲ್ಲ ಅಂತಃಕರಣಗಳಲ್ಲಿ ಸಾಕ್ಷಿ ಚೇತನ, ಅಂತಃಕರಣ ಉಭಯದ ಚೇತನ ನೀವೇ ಅದಿರಿ. ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ತುಂಬಿ ತುಳುತ್ತಾ ಇರೋಂತ ಸಾಕ್ಷಿ ಚೇತನವೇ ಬ್ರಹ್ಮಚೇತನ, ಬ್ರಹ್ಮಚೇತನವೇ ಸಾಕ್ಷಿ ಚೇತನ. ವಸ್ತು ಉಭಯದ ಚೇತನವೇ ಸಾಕ್ಷಿ ಚೇತನ, ಸಾಕ್ಷಿ ಚೇತನವೇ ವಸ್ತು ಉಭಯದ ಚೇತನ. ಎಲ್ಲ ಕಡೆ ಒಂದೇ. ಲೀಲೆ ಮಾಡುವುದಕ್ಕೆ ಅವೆರಡು ಬೇರೆ ಬೇರೆ ಆಗ್ಯಾವಷ್ಟೇ. ವೃತ್ತಿ ಇಲ್ಲದಾಗ ಅಂತಃಕರಣ ಉಪಯುಕ್ತ ಚೇತನ ಅಂತಃಕರಣದಾಗಿರ್ತದ, ವಸ್ತು ಉಪಯುಕ್ತ ಚೇತನ ವಸ್ತುವಿನೊಳಗಿರ್ತದ. ಲೀಲೆ ಮಾಡಬೇಕಾದಾಗ ಈ ರೀತಿ ಅವು ಭಿನ್ನ ಭಿನ್ನ ಆಗ್ತವ. ಯಾವಾಗ ಅಂತಃಕರಣ ಉಪಯುಕ್ತ ಚೇತನದ ವೃತ್ತಿ ಹೋಗಿ ಅಲ್ಲಿ ವಸ್ತು ಉಪಯುಕ್ತ ಚೇತನವನ್ನ ಮುಟ್ಟುತ್ತದ, ಆವಾಗ ಏನಾಗ್ಬಿಡ್ತದ? ಅಚೇತನ ಒಂದಾಗ್ಬಿಡ್ತದ. ಅಚೇತನದ ಜ್ಞಾನ ಚಿರಾಭಾಸಿ ಆಗ್ತದ. ಒಂದು ವೇಳೆ ಬೆಳಕಿರ್ಲಾರ್ದಾಗ ಅವಿದ್ಯಾ ವೃತ್ತಿಲಿಂದ ಅಭ್ಯಾಸ ಆಗ್ತದ. ಇದೆಲ್ಲದಕ್ಕೂ ನಮ್ಮ ಸಾಕ್ಷಿನೇ ಆಧಾರ, ಸಾಕ್ಷಿನೇ ಅಧಿಷ್ಠಾನ. ಬೆಳಕಿಲ್ಲದಾಗ ಏನಾಗ್ತದಂದ್ರೆ ಕನ್ಫ್ಯೂಸ್ ಆಗ್ತದೆ. ನಿಮ್ಗೆ ಇಂಗ್ಲಿಷ್ನಾಗ ಹೇಳಿದ್ರೆ ಚಂದ ತಿಳಿತದೆ. ಕನ್ಫ್ಯೂಸ್ ಆಗ್ತದಂದ್ರೆ ತಿಳಿತದೆ. ಅಗ್ಗ ಅನ್ನೋದು ಯಥಾರ್ಥ ಜ್ಞಾನ ಆಗ್ಲಾರ್ದಕ್ಕೆ ಕನ್ಫ್ಯೂಸ್ ಆಗ್ತದೆ. ಎಷ್ಟು ರೀತಿ ಜ್ಞಾನ ಆಗ್ತದ? ಕಲ್ಯಾಣಪ್ಪ ಅವರಿಗೆ ಕಲ್ಯಾಣಪ್ಪ ಅಂತ ಇಡೀ ಜಗತ್ತಿನ ಎಲ್ಲರೂ ಅದೇ ಹೆಸರಿನಿಂದ ಕರೀತಾರ ಇಲ್ಲ? ಅವ್ರಿಗೆ ಬೇರೆ ಹೆಸರ್ಲಿಂದ ಒಬ್ಬೊಬ್ರು ಒಂದೊಂದು ಹೆಸರಲ್ಲೇ ಕರೀತಾರೇನು? ಅವ್ರಿಗೆ ಒಬ್ಬರಿಗೆ ಎಲ್ಲರೂ ಒಂದೇ ಶಬ್ದದಿಂದ ವ್ಯವಹರಿಸ್ತಾರಿಲ್ಲ. ಅದಕ್ಕೇನಂತಾರೆ? ವ್ಯವಹಾರಿಕ ಅಂತಾರೆ. ವ್ಯವಹಾರಿಕ. ಅದು ಏನಂತ? ಎಂತ ಜ್ಞಾನದು? ವಿಷಯ ಜ್ಞಾನ. ವಿಷಯ ಜ್ಞಾನ ಅಷ್ಟೇ.
ಅವ್ರಿಗೆ ನೀವು ಗುರುತಿಸ್ತೀರಿ. ವ್ಯವಹಾರಿಕವಾಗಿ ನೀವೇನಂತೀರಿ ಅವರಿಗೆ ಎಲ್ಲರೂ ಅದೇ ಅಂತಾರ. ನೀವೇನ್ ತಿಳ್ಕೊಂಡ್ರಿ ಅವ್ರ ಬಗ್ಗೆ ಎಲ್ಲರಿಗೆ ಅದೇ ರೀತಿ ಜ್ಞಾನ ಅದ. ಅದು ಎಲ್ಲರೂ ಒಪ್ಪಿಕೊಳ್ಳುವಂತ ಜ್ಞಾನ ಅದ. ಈ ಜಗತ್ತಿನಾಗ ವ್ಯವಹಾರಕ್ಕಾಗಿ ನಾಮರೂಪಗಳು ಬೇಕು. ಅದಕ್ಕಾಗಿ ವ್ಯವಹಾರಿಕವಾಗಿ ಇದು ವ್ಯವಹಾರಿಕ ಜ್ಞಾನ. ಈ ಕಲ್ಯಾಣಪ್ಪನವರಿಗೆ ಸಾಕ್ಷಿ ಅಂತ ನಾವು ತಿಳ್ಕೊತೀವಲ್ಲ, ಅವಾಗ ಅದಕ್ಕೇನಂತಾರ ಸಾಕ್ಷಿಭಾನ. ಸಾಕ್ಷಿಭಾನ ವ್ಯವಹಾರಿಕ ಜ್ಞಾನ. ಮುಂದೇನಾಯ್ತು, ಅವ್ರ ಬಗ್ಗೆ ನಮಗ ಏನೋ ಒಂದು ಸ್ಪಷ್ಟವಾಗಿ ತಿಳುವಳಿಕೆ ಇಲ್ಲ. ಯಾರೋ ಒಬ್ರು ಸಿಕ್ಕರು, ಕಲ್ಯಾಣಪ್ಪ ಬಹಳ ಚಲೋ ಪ್ರವಚನ ಹೇಳ್ತಾರ್ರಿ ಅಂತೇಳಿ ಏನಾರ ಅಂದ್ರು ಅಂತಂದ್ರ ಅವ್ರ ಮಾತ್ಮರು ಅಂತೇಳಿ ನಿಮ್ ತಲೆ ಇಟ್ಕೊಂಡ್ ಕುಂತಿರ್ತೀರಿ. ಇಲ್ಲ ಅವ್ರದ್ದೇನ್ ಸ್ವಭಾವಿಕ ಅದರಿ ಹಂಗದರಿ ಅಂತೇಳಿ ಏನಾರ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರಂದ್ರ ಅವ್ರ ಬಗ್ಗೆ ಏನ್ ತಿಳ್ಕೊಂಡಿರ್ತೀರಿ, ಅವ್ರು ಆಡಿದ ಮಾತನ್ನು ಪೂರಾ ತಿಳ್ಕೊಳ್ಳಾರ್ದು ನೀವೇ ಒಂದು ಅಭಿಪ್ರಾಯ ತಾಳಿರ್ತೀರಿ. ಈಗ ನಾ ಕಲ್ಯಾಣಪ್ಪವ್ರಿಗೆ ಒಂದ್ ಸಾರಿ ಬಯ್ಯ ಟೈಮ್ನೊಳಗೆ ನೀವು ನನಗೆ ಹೊಸಾಗಿರೋ ವ್ಯಕ್ತಿ ನಾನು ಬಗ್ಲಾಗ ಬಂದಿದ್ರಿ ಅಂತಂದ್ರ ನನ್ನ ಮನಸ್ಸಾಗ ಕಲ್ಯಾಣಪ್ಪರ ಸಂಗಡ ದ್ವೇಷ ಕಿತ್ತು ಏನೂ ಇರಲ್ಲ. ನಾನು ಆ ಒಂದು ಪ್ರಸಂಗದ ಸಲುವಾಗಿ ಅದು ಸರಿ ಮಾಡೋದಕ್ಕೆ ನಾನು ಸಿಡಿಮಿಡಿಗೊಳಿಸಿರ್ತೇನೆ. ಅದಕ್ಕೆ ಬಗ್ಲಾಗಿದ್ದಾಗ ಏನ್ ತಿಳ್ಕೊಂಡ್ಬಿಟ್ಟ, ಕಲ್ಯಾಣಪ್ಪರ್ ಕೆಟ್ಟವನ್ನ ತಿಳ್ಕೊಂಡ್ಬಿಟ್ಟ. ಇಲ್ಲ, ಕಲ್ಯಾಣಪ್ಪರಿಗೆ ಹೊಗಳುವ ಸಮಯದಲ್ಲಿ ಯಾವನೋ ಒಬ್ಬ ಹೊಸ ವ್ಯಕ್ತಿ ನಮ್ಮ ಬಗ್ಲಾಗ ಬಂದ, ಅವನಿಗೇನು ಗೊತ್ತಿಲ್ಲ. ಹೊಗಳತೀನಿ ಅಂತಂದ್ರ ಯಾವಾಗ್ಲೂ ಹೊಗಳಂಗಿಲ್ಲ, ತೆಗಳತೀನಿ ಅಂದ್ರೆ ಯಾವಾಗ್ಲೂ ತೆಗಳಂಗಿಲ್ಲ. ಆದ್ರೆ ನಮ್ಮ ಪಕ್ಕದಲ್ಲಿರುವ ವ್ಯಕ್ತಿಗಳಿಗೆ ನಮ್ಮ ಮಾತಿನಿಂದ ಏನ್ ಅಭಿಪ್ರಾಯ ಉಂಟಾಗ್ತದಲ್ಲ ಅದು ಅಭ್ಯಾಸ. ಒಳ್ಳೆಯವರು ಅಂತ ತಲೆಗಿಟ್ಕೊಳ್ಳೋದು ಒಂದು ಅಭ್ಯಾಸ, ಕೆಟ್ಟವರು ಅಂತ ತಲೆಗಿಟ್ಕೊಳ್ಳೋದು ಇನ್ನೊಂದು ಅಭ್ಯಾಸ. ನಾವು ಒಳ್ಳೆಯವರು ಅಂತಂದ್ರ ಅವರು ಒಳ್ಳೆಯವರಾಗಿರ್ತಾರ, ನಾವು ಕೆಟ್ಟವರು ಅಂದ್ರೆ ಅವ್ರು ಕೆಟ್ಟವರಾಗಿರ್ತಾರ. ಅವ್ರು ಹೆಂಗಿರ್ಬೇಕು ಹಂಗೆ ಇರ್ತಾರ. ಅವ್ರ ಬಗ್ಗೆ ನಮ್ಮೊಳಗಿನ ಅಭಿಪ್ರಾಯ ಇಟ್ಕೊತೀವಲ್ಲ, ಇವೇ ಅಭ್ಯಾಸಗಳು. ಎಲ್ಲ ಬಗ್ಗೆ ಸರ್ಟಿಫಿಕೇಟ್ ಕೊಡ್ಲಕ್ ಹೋಗ್ತೀವಿ ನಾವು. ಯಾರು ಗಟ್ಟಿ ಆದ್ರೆ ಸಾಕು, ಇವ್ರು ಒಳ್ಳೆಯವರ ಇವ್ರು ಕೆಟ್ಟವರ. ಏನ್ ಮಾಡ್ತೀರಿ ತಗೊಂಡು? ನೀವೇನಿದ್ರಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಿಲ್ಲ, ನಾ ಒಳ್ಳೆ ಅವಧಿನತ್ರ ಗೊತ್ತಿಲ್ಲ, ಕೆಟ್ಟ ಅವಧಿನತ್ರ ಗೊತ್ತಿಲ್ಲ. ಮಂದಿಗೆ ಸರ್ಟಿಫಿಕೇಟ್ ಕೊಡ್ಬೋದು ಹೋಗ್ತದೆ ಇದು ಚಿನ್ನಪ್ಪ. ಇದೆಲ್ಲ ಏನದ ಅಜ್ಞಾನದ ಕೆಲಸ, ಅಧ್ಯಾಸ, ಅಭಿಪ್ರಾಯ. ಆ ವಸ್ತುವಿನ ಬಗ್ಗೆ ನಮ್ಮದೇ ಆದ ಅಭಿಪ್ರಾಯ, ನಿಮ್ಮ ಮನಸ್ಸಿನಾಗಿದ್ದ ಅಭಿಪ್ರಾಯ ಇನ್ನೊಬ್ಬರಿಗೆ ಮ್ಯಾಚ್ ಆಗಂಗಿಲ್ಲ. ಅದು ಇದಕ್ಕೇನಂತಾರ ಅಧ್ಯಾಸ ಅಂತಾರ. ನೀವು ಕಲ್ಯಾಣಪ್ಪ ಅಂತೀರಿ, ಇನ್ನೊಬ್ಬರು ಕಲ್ಯಾಣಪ್ಪ ಅಂತಾರ, ಊರ್ ಮಂದಿನ ಕಲ್ಯಾಣ. ಇದು ಏನದ ವ್ಯವಹಾರ. ಆದ್ರೆ ಕಲ್ಯಾಣಪ್ಪರ ಬಗ್ಗೆ ನಿಮ್ಮ ಮನಸ್ಸಿನ ಏನ್ ಅಭಿಪ್ರಾಯ ಇಟ್ಕೊಂಡು ಕೂತೀರಿ, ಆ ಅಭಿಪ್ರಾಯ ಇನ್ನೊಬ್ಬನ ಮನಸ್ಸಿನ ಅಭಿಪ್ರಾಯಕ್ಕೆ ಮ್ಯಾಚ್ ಆಗಲ್ಲ. ಇದೇನು ಪ್ರಾತಿಭಾಷಿಕ. ನಿಮ್ಮ ಬುದ್ಧಿ ತಿಳಿದಂಗೆ ನೀವು ಏನೋ ಅನ್ಕೊಂಡ್ಬಿಟ್ಟಿರಷ್ಟೇ. ನೀವು ಬುದ್ಧಿ ತಿಳಿದಂಗೆ ಏನಾರ ಅನ್ಕೊಂಡ್ರ ಆ ವ್ಯಕ್ತಿ ನಿಮ್ಮ ಬುದ್ಧಿಗೆ ತಕ್ಕಂತೆ ಇರ್ತಾರ, ಏನ್ ಅವ್ರು ಹೆಂಗಿರ್ಬೇಕು ಹಂಗೆ ಇರ್ತಾರ. ಹೆಂಗಿರ್ಬೇಕು ಹಂಗೆ ಇರ್ತಾರ. ನಮ್ಗೆ ತಿಳಿದಂಗೆ ನಮ್ಮ ಒಳಗ ಒಂದು ನಾನೇ ಅಭಿಪ್ರಾಯ ತಾಳಿರಲ್ಲ, ಇದು ಪ್ರಾತಿಭಾಷಿಕ. ನೀವು ರಾತ್ರಿ ನೀವೇನು ಕನಸು ಕಂಡಿರಿ, ಆ ಕನಸು ನಿಮಗೆ ಸೀಮಿತ. ಇನ್ನೊಬ್ಬನಿಗೆ ಕನಸಿಗೆ ಸಂಬಂಧ ಇಲ್ಲ. ನಾವು ಕಂಡ ಕನಸು ನಮಗೆ ಸೀಮಿತ, ನೀವು ಕಂಡ ಕನಸು ನಿಮಗೆ ಸೀಮಿತ. ಇದು ಪ್ರಾತಿಭಾಷಿಕ. ನಿಮ್ಮಷ್ಟಕ್ಕೆ ನೀವೇ ತಿಳ್ಕೊಂಡ್ರೆ ವೈಯಕ್ತಿಕ ಅಭಿಪ್ರಾಯ ಅದಷ್ಟೇ, ವೈಯಕ್ತಿಕ ಅನುಭವ. ವ್ಯವಹಾರಿಕ ಅಂದ್ರೆ ಜಗತ್ತಿನೊಳಗ ಎಲ್ಲರಿಗೂ ಸಾರ್ವತ್ರಿಕ ಅನುಭವ. ಅದಕ್ಕಿಂತ ಎತ್ತರದ ಮಟ್ಟದ್ದು ಅಂತಂದ್ರ ಸಾಕ್ಷಿಭಾನ. ಎಲ್ಲರೂ ಒಂದೇ, ಅಲ್ಲಿ ವ್ಯವಹಾರ ಇಲ್ಲೇ ಇಲ್ಲ. ಈ ರೀತಿಯಾಗಿ ಇವತ್ತ ಒಂದು ರೀತಿಯ ಸಾಕ್ಷಿಯ ಬಾಣವನ್ನ ಹೇಳಿ ಇದನ್ನ ಮುಕ್ತಾಯ ಮಾಡಿ, ನೆಕ್ಸ್ಟ್ ಪರ್ಫೆಕ್ಟ್ ಆಗಿ ಅರ್ಥ ಆಗ್ಯದ ಅನ್ಕೊಂಡು ನಾನು ಇದನ್ನ ಬಹಳ 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 ಒತ್ತಿ ಹೇಳಿನಿ. ನಾನು ಇದ್ರೊಳಗೆ ಏನು ಡೌಟ್ ಇತ್ತು ಅಂತಂದ್ರೆ ಮತ್ತೆ ಫೋನ್ ಮಾಡಿ ಕೇಳಿ ಪಕ್ಕ ಮಾಡ್ಕೊಳ್ರಿ. ಮುಂದ ಈ ಒಂದು ತ್ರಿಪುಟಿ ಜ್ಞಾತೃ ಜ್ಞಾನ ಜ್ಞೇಯ ಇವುಗಳ ಮೂಲಕ ಜ್ಞಾನ ಮಾಡಿಕೊಳ್ಳೋದು, ಇದು ಇನ್ನೊಂದು ರೀತಿ ಸಾಕ್ಷಿಭಾನ.
ಒಂದು ರೀತಿ ಸಾಕ್ಷಿ ಬಾಣ ಯಾವುದು? ಸಾಕ್ಷಿ ಭಾಷೆ, ಪ್ರಮಾತ ಭಾಷ್ಯದಿಂದ ತಿಳ್ಕೊಳ್ಳೋದು, ಇದು ಒಂದು ರೀತಿ ಸಾಕ್ಷಿ ಬಾಣ. ಇನ್ನೊಂದೇನದ? ತ್ರಿಪುಟಿಗಳ ಮೂಲಕ, ಜ್ಞಾತೃ ಜ್ಞಾನ ಜ್ಞೇಯಗಳ ಮೂಲಕ ಸಾಕ್ಷಿ ಭಾಷೆ. ಇದು ಸಾಕ್ಷಿ ಭಾನ ಭಾಷ್ಯ, ಭಾನ ಭಾಷ್ಯ. ಸಾಕ್ಷಿ ಭಾಷ್ಯ ಬೇರೆ, ಸಾಕ್ಷಿ ಭಾನ ಬೇರೆ. ಸಾಕ್ಷಿ ಭಾನ ಅಂದ್ರ ಆತ್ಮ ಚೈತನ್ಯವನ್ನು ಅನುಭವಿಸುವುದು. ಸಾಕ್ಷಿ ಭಾಷ್ಯ ಅಂತಂದ್ರ ನಿಮ್ಮ ಅವಿದ್ಯಾವೃತ್ತಿಗಿಂತ ನಿಮ್ಮಷ್ಟಕ್ಕೆ ನೀವೇ ಏನ್ ತಿಳ್ಕೊತೀರಲ್ಲ, ಅದು ಸಾಕ್ಷಿ ಭಾಷ್ಯ. ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ. ಓಕೆ, ಮತ್ತೆ ಏನ್ರಿ? ಶಂಕರಾಚಾರ್ಯ ಸ್ವಲ್ಪ ಭಾಷೆ ಅಂತ ಬರ್ತಾರಲ್ರಿ ಅವರು, ಇದನ್ನ ಅವರು ವಿವರಣೆ ಶಂಕರಾಚಾರ್ಯರ ಭಾಷ್ಯ ಅಂತಂದ್ರ ವೇದವ್ಯಾಸರು ಬ್ರಹ್ಮಸೂತ್ರ ಏನ್ ಬರ್ದಾರಲ್ಲ, ಆ ಬ್ರಹ್ಮಸೂತ್ರ ತಿಳಿಲಾರದಷ್ಟು ಕಠಿಣ ಅದ. ಅದನ್ನ ತಿಳಿಸೋದಕ್ಕೆ ಭಾಷೆ ಯಾವಾಗಲೂ ಒಬ್ಬರಿಗೊಬ್ಬರು ತಿಳ್ಕೊಳ್ಳೋದಕ್ಕೆ, ಜಗತ್ತಿಗೆ ತಿಳಿಸೋದ್ರ ಸಲುವಾಗಿ ಅವರು ಸಂಸ್ಕೃತದಾಗ ಪ್ರಯತ್ನ ಮಾಡಿದ್ದು. ಭಾಷ್ಯ ಈ ಶ್ಲೋಕದ ಅರ್ಥ ಇದು, ಈ ಶ್ಲೋಕದ ಅರ್ಥ ಇದು ಅಂತೇಳಿ ಅವರು ಭಾಷ್ಯ ಮಾಡ್ಯಾರ. ಭಾಷ್ಯಕಾರರು ಅಂತಾರೆ ಶಂಕರಾಚಾರ್ಯರಿಗೆ. ಸೂತ್ರಕಾರರು ಅಂತಂದ್ರೆ ವೇದವ್ಯಾಸ. ಶಂಕರಾಚಾರ್ಯರ ಭಾಷ್ಯ ಅಂದ್ರೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರ್ತಾರೆ. ಬ್ರಹ್ಮಸೂತ್ರಕ್ಕೆ ಬರ್ತಾರೆ ಭಾಷ್ಯ. ನಾಳೆಗೆ ಜ್ಞಾತ್ರ ಜ್ಞಾನ ಜ್ಞೇಯ ಸಾಕಷ್ಟಲ್ಲ. ಇದು ಹೇಳಿದ್ದೇ ಹೇಳ್ತಾನ, ದಿನ ಹೇಳಿದ್ದೇ ಹೇಳ್ತಾನ. ಇದು ಅನುಭವ ಆಗತ್ತನಕ ಹೇಳಬೇಕಿಲ್ಲ. ಮತ್ತೆ ಇದು ಆಗಬೇಕು, ಇದು ಹೇಳಬೇಕು, ಇದು ಹೇಳಬೇಕು. ಇವತ್ತಿನ ಪಾಠ ಸಾಧ್ಯ ಆದ್ರ ನೋಟ್ಸ್ ಬರ್ಕೊಳ್ರಿ, ಬರ್ಕೊಂಡು ಅನುಭವ ಮಾಡ್ಕೊಳ್ರಿ. ಎಲ್ಲದ್ರಾಗ ನಾನೇ ಅದೀನಿ, ನನ್ನೊಳಗೆ ಎಲ್ಲ ಅದ, ಎಲ್ಲಾ ಕಡೆ ನಾನೇ ಅದೀನಿ, ನಾನಿಲ್ಲದ ಜಾಗ ಇಲ್ಲ ಅಂತೇಳಿ ನೀವು ಈ ರೀತಿ ತಿಳ್ಕೊಂಡು ಈ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಧಾರ ಏನದ ಅಂತಂದ್ರೆ ನನ್ನ ವೃತ್ತಿ ಮತ್ತು ಎಂಥ ವೃತ್ತಿ? ಅಂತಃಕರಣ ವೃತ್ತಿ ಮತ್ತು ಅವಿದ್ಯಾ ವೃತ್ತಿ. ಇವೆರಡಕ್ಕೂ ಆಧಾರವಾಗಿರುವಂತ ಸಾಕ್ಷಿನೇ ಏನಾಗ್ಯದ ಈ ಜಗತ್ತಿಗೆ ಆಧಾರ ಅದ ಅಂತ ಇಷ್ಟು ತಿಳ್ಕೊಂಡ್ಬಿಟ್ರೆ ಇವತ್ತು ಹೇಳಿದ ಪಾಠ ಸಾರ್ಥಕ. ಇಲ್ಲಿ ತನ ಹೇಳಿದ ಪಾಠ ಸಾರ್ಥಕ. ಮಿಥ್ಯಾ ಜಗತ್ ಈ ಒಂದು ಪ್ರಶ್ನೆ ಬಂದಿತ್ತು, ಏನು ಅಹಂ ಬ್ರಹ್ಮ ಅನ್ನೋದು ಕೂಟಸ್ಥನಿಗೆ ಆಗ್ತದೋ ಆಭಾಸನಿಗೆ ಆಗ್ತದೋ? ಜೀವಚೇತನಗಳು ಎರಡದವಿಲ್ಲ, ಒಂದು ಕೂಟಸ್ಥ ಅದ, ಇನ್ನು ಒಂದು ಆಭಾಸ ಅದ. ಕೂಟಸ್ಥನಿಗೆ ಆಗ್ತದ, ಆಭಾಸಿಗೆ ಆಗ್ತದ ಅಹಂ ಬ್ರಹ್ಮ ಅನ್ನೋದು? ಆಭಾಸನಿಗೆ ಆಗ್ತದ ಅಂತಂದ್ರೆ ಆಭಾಸ ನಿತ್ಯ, ಆಭಾಸ ನಿತ್ಯ ಅದನ. ಅವನು ಆಭಾಸ ಬ್ರಹ್ಮ ಸತ್ಯ, ಆಭಾಸ ನಿತ್ಯ. ನಿತ್ಯವಾದ ಆಭಾಸ ನಾನು ಬ್ರಹ್ಮ ಅಂತ ತಿಳ್ಕೊಂಡಂತಂದ್ರೆ ಅದೇನಾಗ್ತದ? ಆಭಾಸನಿಗೆ ಭ್ರಾಂತಿ ಆಗ್ತದ. ಮತ್ತೆ ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯಿತು ಅಂತಂದ್ರೆ ಏನಾಗ್ತದ? ಮೊದಲಿವ ಬ್ರಹ್ಮ ಇದ್ದಿದ್ದಿಲ್ಲ, ಈಗ ಬ್ರಹ್ಮ ಆಗ್ಯಾನ, ಈಗ ಜ್ಞಾನ ಆಗ್ಯದ ಅನ್ನಂಗ ಕೂಟಸ್ಥನಿಗೆ ವಿಕಾರ ಹೇಳ್ದಂಗ ಆಗ್ತದ. ಜ್ಞಾನಿ ಇದ್ದ, ಅಜ್ಞಾನಿ ಆಗಿದ್ದ, ಈಗ ಮತ್ತೆ ಜ್ಞಾನಿ ಆದ ಅಂತ ಹೇಳ್ದಂಗ ಆಗ್ತದ. ಆಭಾಸನಿಗೆ ಹೇಳಿದ್ರ ಭ್ರಾಂತಿ ಆಗ್ತದ, ಕೂಟಸ್ಥನಿಗೆ ಹೇಳಿದ್ರ ವಿಕಾರ ಆಗ್ತದ ಅಂತೇಳಿ ವಾದ ಇತ್ತು. ವಾದ ಇದ್ದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಮುಂದೆ ಚಿದಾಭಾಸನಿಗೆ ಈ ಬ್ರಹ್ಮಜ್ಞಾನ ಏನಾಗ್ತದಲ್ಲ, ನಿತ್ಯವಾದ ಚಿದಾಭಾಸನಿಗೆ ಈ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮಜ್ಞಾನ ಸತ್ಯ ಆಗ್ತದ, ನಿತ್ಯ ಆಗ್ತದ? ನಿತ್ಯನೇ ಆಗ್ತದಿಲ್ಲ,
ಮಿಥ್ಯಾಜ್ಞಾನ. ಇದಕ್ಕೇನಂತಾರ ಮಿಥ್ಯಾಜ್ಞಾನ. ಇದು ತಿಳ್ಕೊಳ್ರಿ, ಕ್ಲೀವ್ ಕೊಡ್ತೇನೆ ಹಿಂಗೆ ಒಂದು. ಚಿದಾಭಾಸ ಮಿಥ್ಯ, ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಮಿಥ್ಯಾಜ್ಞಾನ. ಮುಂದೇನಾಯ್ತು? ಆ ಮಿಥ್ಯಾಜ್ಞಾನದಿಂದ ನಿತ್ಯ ಜಗತ್ತಿನ ನಿವೃತ್ತಿ ಆಗುತ್ತದೆ. ಇದು ತಿಳ್ಕೊಳ್ಳಿ. ಅಪಾರವಾದ ಮಿಥ್ಯ ಜಗತ್ತಿನ ನಿವೃತ್ತಿಗೆ ಮಿಥ್ಯಾಜ್ಞಾನನೇ ಬೇಕಾಗ್ತದ. ಹೆಂಗದಿದು? ಕರೆಕ್ಟ್. ಈಗ ಹೆಂಗಪ್ಪ ಅಂತಂದ್ರೆ, ನಿಮ್ಮ ಮನೆಯೊಳಗೆ ಆಲ್ಮರಿ ತುಂಬಾ ರೊಕ್ಕ ಅದಾವ, ಬಂಗಾರದ ಬೆಳ್ಳಿ ಅದ, ಬ್ಯಾಂಕಿನ ತುಂಬಾ ರೊಕ್ಕ, ನೀವೇ ಮಹಾರಾಜ ಅದಿರಿ, ನಂಬರ್ 1 ಶ್ರೀಮಂತರದಿರಿ. ನಿಮಗ ಕನಸು ಬಿದ್ದದ. ಕನಸಾಗಿ ಏನಾಗ್ಬಿಟ್ಟದ? ಲಾಸ್ ಆಗಿಬಿಟ್ಟಿರಿ. ಲಾಸ್ ಆಗಿ ಸಾಲಗಾರರು ಬಂದು ಅಂಗಿ ಹಿಡ್ಕೊಂಡು ಹೊಡಿಲಕತ್ತಾರ. ಅಂಗಿ ಹಿಡ್ಕೊಂಡು ಹೊಡಿಲಕತ್ತಿದ್ನಾಗ ನಿಮ್ಮ ಆಲ್ಮರಿನ ರೊಕ್ಕ ಕೆಲ್ಸಕ್ಕೆ ಬರ್ತದೇನು? ಕನಸಿನಾಗಿನ ಜಗಳಕ್ಕ ವ್ಯಾವಹಾರಿಕ ಜಗತ್ತಿನ ದುಡ್ಡು ಕನಸಿನೊಳಗಿನ ಸಾಲ ತೀರಿಸಲಿಕ್ಕೆ ಬರುವುದಿಲ್ಲ. ಮತ್ತೆ ಕನಸಿನಾಗ ನೀವು ಬೆಳತನ ರೊಕ್ಕ ಹಣಿಸಿರಿ, ಮುಂಜಾನೆ ಎದ್ರ ಜಮಖಾನಿ ಜಾಸ್ತಿ ₹1 ಸಿಕ್ಕಿಲ್ಲ. ಮುಂಜಾನೆ ಒಬ್ಬ ಬಂದನ, ನನ್ನ ಸಾಲದ ರೊಕ್ಕ ಕೊಡು ಅಂತಾನ. ನೀನು ರಾತ್ರಿ ಬೆಳತನ ರೊಕ್ಕ ಎಣಿಸಿದ್ದೀವೋ ಮಾರಾಯ ಅಂತಂದ್ರ ಆ ರೊಕ್ಕ, ಆ ಕನಸಿನೊಳಗಿನ ರೊಕ್ಕ ವ್ಯಾವಹಾರಿಕ ಜಗತ್ತಿನ ಸಾಲ ಮುಟ್ಟಿಸ್ಲಕ್ ಬರ್ತದೇನು? ಬರುವುದಿಲ್ಲ. ಹೀಗಾಗಿ ಚಿದಾಭಾಸನಿಂದ ಅವನಿಗೂ ನಿತ್ಯವಾದ ಚಿದಾಭಾಸನಿಗೆ ಉಂಟಾಗುವ ನಿತ್ಯವಾದ ಬ್ರಹ್ಮಜ್ಞಾನ, ಅಹಂ ಬ್ರಹ್ಮಾಸ್ಮಿ ಬ್ರಹ್ಮಜ್ಞಾನದಿಂದ ನಿತ್ಯವಾದ ಅಪಾರ ಜಗತ್ತಿನ ನಿವೃತ್ತಿ ಆಗ್ತದ. ಹೆಂಗದು? ಒಂದು ಮುಳ್ಳು ನಿರ್ತದ ನಿಮಗೆ ಕಾಲಾಗ, ಆ ಮುಳ್ಳು ತೆಗಿಬೇಕಾದ್ರ ಇನ್ನ ಒಂದು ಮುಳ್ಳೇಬೇಕು. ಆ ಮುಳ್ಳು ತೆಗೆದ ಮೇಲೆ 2 ಮುಳ್ಳು ಬಿಸಾಕ್ಬಿಡ. ನಿತ್ಯ ಚಿದಾಭಾಸ, ನಿತ್ಯ ಜಗತ್ತ ಎಲ್ಲ ಒಟ್ಟು ಎಗರಿ ಹೋಗ್ಬಿಡ್ತದೆ. ನೀವು ಉಳಿತೀರಿ ಬ್ರಹ್ಮ ಸ್ವರೂಪರಾಗಿ. ಮಜಾ ಅಲ್ರಿ ಇದು? ಫಸ್ಟಿಂದ ಅದೇ ಹೇಳ್ಕೊತ ಬರ್ಲಕತ್ತಾರ. ದುಃಖ ನಿವೃತ್ತಿ ಅಂದ್ರೆ ನಿತ್ಯವಾದ ದುಃಖ ಏನು ನಿವೃತ್ತಿ ಮಾಡ್ಬೇಕಪ್ಪ? ನೀನದೇ ಆನಂದ ಸ್ವರೂಪ, ನೀನೇ ದುಃಖನೇ ಇಲ್ಲ. ಮತ್ತೆ ನೀನು ದುಃಖ ನಿವೃತ್ತಿ ಮಾಡ್ಬೇಕಾದ್ರ, ಇಲ್ಲದ ದುಃಖ ನಿವೃತ್ತಿ ಮಾಡ್ಬೇಕಾದ್ರ ನಾ ಇಲ್ಲದ ನಾಟಕ ಆಡ್ಬೇಕಾಗ್ತದ. ಇಲ್ಲದ ಶಾಸ್ತ್ರ ತಗೊಂಡು, ಇಲ್ಲದ ಕಥೆ ಹೇಳಿ, ಇಲ್ಲದ ನೀನು ತಲೆ ಕೆಡಿಸಿ ನಾ ಇಲ್ಲದ ದುಃಖ ನಿವೃತ್ತಿ ಮಾಡ್ಬೇಕು. ಇಲ್ಲದ ದುಃಖ ನಿವೃತ್ತಿಯಾಗಿ ಆಯ್ತು. ಮುಂದೆ ಮಾತನಾಡೋರಿಗೆ ಅವಕಾಶ ಕೊಡೋನು. ನಾವ್ ಹಿಂಗೆ ಒಟ ಅನ್ಕೋತ ಬಂದಿರ್ತೀವಿ. ದಯವಿಟ್ಟು ಕ್ಷಮಿಸ್ಬೇಕು, ಟೈಮ್ ಜಾಸ್ತಿ ತೊಗೊಂಡ್ಬಿಟ್ಟವು. ಇನ್ನ ಮುಂದಿನವರಿಗೆ ಕೊಡ್ರಿ, ಅವಕಾಶ ಕೊಡ್ರಿ, ಮಾತಾಡಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಮಾತಾಡಿ, ಮುಂದೆ ಯಾರು ಮಾತಾಡ್ತೀರಿ ಮಾತಾಡಿ. ನಿತ್ಯವಾದ ಚಿದಾಭಾಸನಿಗೆ ನಿತ್ಯವಾದ ಜ್ಞಾನವನ್ನ ಉಪದೇಶ ಮಾಡಿದಂಗೆ ಇರ್ತದೆ. ಅವರು ನಿತ್ಯವಾದ ತಿಳ್ಕೋಬೇಕಾದ ನಿತ್ಯವಾದ ಜ್ಞಾನನೇ ಬೇಕಾಗ್ತದೆ. ನಿತ್ಯವಾದ ಚಿದಾಭಾಸದಾರ ನಿತ್ಯವಾದ ಜ್ಞಾನವನ್ನ ಉಪದೇಶ ಮಾಡ್ಬೇಕು. ಎಲ್ಲ ನಿತ್ಯ ಹೇಳುವುದು ಎಲ್ಲ ನಿತ್ಯದ ಜ್ಞಾನದಿಂದಲೇ ನಿತ್ಯವನ್ನು ನಿವೃತ್ತಿ ಮಾಡ್ಕೋಬೇಕು. ನಿತ್ಯದ ಜಗತ್ತನ್ನ
ಅದಕ್ಕೆ ದೃಷ್ಟಾಂತ ಏನ್ ಕೊಡ್ತಾನ, ಕನಸಿನೊಳಗಿನ ಸಾಲ ಮುಟ್ಟಿಸ್ಲಕ್ಕ ಕನಸಿನೊಳಗಿನ ರೊಕ್ಕನೇ ಬೇಕು, ವ್ಯವಹಾರಿಕ ಜಗತ್ತಿನ ಎಚ್ಚರಿಕೆ ಇದ್ದಾಗಿನ ಸಾಲ ಮುಟ್ಟಿಸ್ಲಕ್ಕ ವ್ಯವಹಾರಿಕ ಜಗತ್ತಿನ ರೊಕ್ಕನೇ ಬೇಕು. ಕನಸಿನಾಗಿ ನೆನೆಸಿದ ರೊಕ್ಕ ವ್ಯವಹಾರಿಕ ಜಗತ್ತಿನ ಸಾಲ ಮುಟ್ಸಂಗಿಲ್ಲ, ವ್ಯವಹಾರಿಕ ಜಗತ್ತಿನ ರೊಕ್ಕ ಕನಸಿನ ಸಾಲ ಮುಟ್ಸಂಗಿಲ್ಲ. ಅದಕ್ಕೆ ನಿತ್ಯವಾದ ಜಗತ್ತಿನ ಜ್ಞಾನಕ್ಕ ಇದು ನಿವೃತ್ತಿಗೆ ನಿತ್ಯವಾದ ಚಿರಾಭಾಸನ ಜ್ಞಾನನೇ ಬೇಕಂತ. ಇದು ಬ್ರಹ್ಮಜ್ಞಾನ. ಇಷ್ಟು ಸರಳವಾಗಿ ಹೇಳಿದಂತ ಮಹಾತ್ಮ ಮತ್ತೆಲ್ಲಿ ಇಲ್ಲ ಜಗತ್ತಿನಾಗ. ಕೇವಲ ನಿಶ್ಚಲದಾಸ್ ಒಬ್ಬನೇ ಇದೆ ಈ ರೀತಿ ಹೇಳಿದ್ದು. ತಿಳ್ಕೊಂಡ್ಬಿಡ್ರಿ, ಎಲ್ಲರ ಯಾವ ಶಾಸ್ತ್ರದಾಗ ಹಿಂಗಿತ್ತಂದ್ರೆ ತೆಗೆದು ತೋರಿಸ್ರಿ ನಮಗೆ. ನಿಶ್ಚಲದಾಸ್ ಹೇಳಿದ್ದೆ ಇದು ಒಂದು ಸರಳ ಸೂತ್ರ, ಬೇರೆ ಯಾರು ಹೇಳಿಲ್ಲ. ಹೌದು, ನಿತ್ಯವಾದ ಶಿಷ್ಯಾಗ ನಿತ್ಯವಾದ ಗುರು ಬಂತು ನೋಡ್ರಿ ಹೊರಗ. ನಿತ್ಯವಾದ ಶಿಷ್ಯನಿಗೆ ನಿತ್ಯವಾದ ಗುರು, ನಿತ್ಯವಾದ ಶಾಸ್ತ್ರ ತಗೊಂಡು ನಿತ್ಯವಾದ ಜಗತ್ತಿನ ನಿವೃತ್ತಿ ಮಾಡ್ಲಕತ್ತಾನ. ಇಲ್ಲಿ ಕೂತ್ ಮಾಡ್ತಾ ಇರೋದು ಏನಂತ, ಎಷ್ಟು ಭಾಗದಂದೆ ಮಾಡ್ಲಕತ್ತೀವಿ ಅನ್ನೋದು ಹೇಳಕತ್ತಾರ ನೋಡ್ರಿ. ಫಸ್ಟ್ ಕ್ಲಾಸ್. ಬ್ರಹ್ಮಜ್ಞಾನ ಸುಮ್ಮಾಗಿ ಬಿಡುತ್ತದೆ. ಹಿಂಗಾಗಿ ಗುರುನಾಥ ನೋಡ್ರಿ ಅನುಭವಿಸಿ ಆನಂದ ಪಡೋದು ಅಷ್ಟೇ. ಬಹಳ ವಿಚಿತ್ರ ಜ್ಞಾನ, ಬ್ರಹ್ಮಜ್ಞಾನ